ಮಳೆ ಬರ್ತಾ ಇದೆ, ಮಳೆಗೆಲ್ಲ ಸ್ಟಾರ್ಟ್ ಆಗಿದೆ, ಒಂದು ಒಳ್ಳೆ 10-15 ಇಂಚ್ ಮಳೆ ಆಗಿದೆ. ಈಗ ಬೆಸ್ಟ್ ಟೈಮ್ ನಿಮಗೆ 2 ನೀರು ಗಿಡ ನಡಕ್ಕೆ. ಈಗ ನೀವು ನೋಡ್ತಾ ಇದ್ರೆ ಸಕ್ಸಸ್ ರೇಷಿಯೋ ಹಿಂಗಿದೆ ಅಂತ ಒಗ್ಗಿದ್ದು. ಎರಡೆರಡು ಎಲೆ ಬರ್ತಾ ಇದೆ. ಇದು ಬೇರು, ಯು ಕ್ಯಾನ್ ಸಿ ದ ರೂಟ್ಸ್ ಹಿಯರ್, ಅಂಡ್ ನಾಟಿ ಬೀಜ, 2 ಎಲೆ. ಸೊ ಮೋಸ್ಟ್ ಆಫ್ ಯುವರ್ ಸಬ್ಸ್ಕ್ರೈಬರ್ ಲಾಸ್ಟ್ ಇಯರ್ ನೀವು ಮಾಡಿದಾಗ ಕಾರ್ತಿಕ್ ನನಗೆ ಒಂದು ಏನ್ ಕೇಳಿದ್ರು ಅಂದ್ರೆ ಪ್ಲಾಂಟ್ಸ್ ನಮಗೆ ಬಹಳ ಎಕ್ಸ್ಪೆನ್ಸಿವ್ ಆಗ್ತಾ ಇದೆ, ನಿಮ್ ತೋಟದ ಬೀಜ ಕೊಡಿ ಅಂತ. ಈಗ ಕಟ್ಟಾಯ್ತು. ಹೌದು, ಇದು 4 kg ಬಾಸ್ಕೆಟ್. ನರ್ಸರಿ ಆಗ್ತಾನೆ ಸ್ಟಾರ್ಟ್ ಮಾಡಿದ್ರು. ಕರೆಕ್ಟ್. ಮೆಟೀರಿಯಲ್ ತಗೊಂಡ್ರೆ ಒಳ್ಳೇದಿರುತ್ತೆ. ಹೌದು ನಮ್ಮ ವೇಣುಗೋಪಾಲ್ ಸರ್. ಹೌದು. ಒನ್ ಥಿಂಗ್ ಏನಂದ್ರೆ ಕಾರ್ತಿಕ್, ವೆರಿ ಇಂಪಾರ್ಟೆಂಟ್ ಥಿಂಗ್ ನೀವು ನೋಡಬೇಕಾಗಿರೋದು, ಒನ್ ಇಸ್ ಬಾಸ್ಕೆಟ್ ಸೈಜ್, ಸೆಕೆಂಡ್ ಇಸ್ ಸ್ಟೆಮ್. ಇದು ಯಾವ ವೆರೈಟಿ ಸಮೀರ್? ಇದು ಕ್ಯಾಶ್ನೂರ್ ಇದೆ ನಮ್ಮ ಹತ್ರ, 12 ವೆರೈಟಿ ಇದೆ. ನಾನು ಪ್ರತಿ ಬ್ಲಾಗ್ ಅಲ್ಲಿ ಈಗ ಏನ್ ಹೇಳ್ತಾ ಇದೀನಿ ಅಂತಂದ್ರೆ ಅಟ್ಲೀಸ್ಟ್ ತಿಂಗಳಿಗೆ 3-4 ತೋಟಕ್ಕೆ ಹೋಗಿ ಎಲ್ಲರೂ ವಿಸಿಟ್ ಮಾಡ್ಕೊಳ್ಳಿ ಅವ್ರವ್ರ ಅಂತ. ಇವತ್ತು ಬಂದ ಎಷ್ಟು ನಾಲೆಜ್ ಸಿಗುತ್ತೆ, ನಿಮ್ ತೋಟಕ್ಕೆ ಬಂದಾಗ ಒಂದು ನಾಲೆಜ್ ಸಿಗುತ್ತೆ. ಸಮೀರ್ ಅವ್ರ ತೋಟಕ್ಕೆ ನಾನು ಹೆಚ್ಚು ಕಮ್ಮಿ ಇದಕ್ಕೆ 4ನೇ ಸತಿನೇನೋ ಬರ್ತಿರೋದು. ಒಂದೊಂದ್ ಸತಿ ಬಂದಾಗ ಒಂದೊಂದ್ ತರ ಚೇಂಜಸ್. ಹಲೋ, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇದು ನಮ್ದು 3ನೇ ವ್ಲಾಗ್ ಇರ್ಬೋದು. ಇವಾಗ ಬಂದ್ಬಿಟ್ಟು ಹಿಬಾ ಕಾಫಿ ಪ್ಲಾಂಟೇಶನ್ ಇದ್ದೀವಿ. ಆಗ್ರೋನಮಿ ಸೊಲ್ಯೂಷನ್ ಯಾರು ಅಂತಂದ್ರೆ, ಹಾಯ್ ಸಮೀರ್, ಏನ್ ಹವಯು? ಗುಡ್ ಟೈಮ್. ಹೌದು ಮತ್ತೆ ಹೆಂಗ್ ನಡೀತಿದೆ ಕೆಲಸ ಎಲ್ಲ ತೋಟದಲ್ಲಿ? ಸೂಪರ್ ನಡೀತಾ ಇದೆ, ಗ್ರಾಜುಯಲಿ ನಡೀತಾ ಇದೆ. All the videos are superb and it's grateful and helpful to everyone. Thank you. May a lot of subscribers ಇನ್ನೂ ಆಗಲಿ. and Instagram thing is really very well. ಹೌದು, ನಿಜವಾಗ್ಲೂ ಒಂದೊಳ್ಳೆ ಟೇಕ್ ಆಫ್ ಆಯ್ತು. Good concept what you have done. Thank you. All the very best for it. Thank you. ಲಾಸ್ಟ್ ಇಯರ್ ವ್ಲಾಗ್ ಮಾಡ್ಬೇಕಾದ್ರೆ ಅವರು ಒಂದು 10,000 ಸಬ್ಸ್ಕ್ರೈಬರ್ಸ್ ಇದ್ರು. ವಿ ರೀಚ್ 30,000 in 1 year. 20,000 ಜಾಸ್ತಿ ಆಯ್ತು. ನಿಜವಾಗ್ಲೆಲ್ಲ ನಿಮ್ ಸಪೋರ್ಟು, ಎಲ್ಲರ ಸಪೋರ್ಟು, ಎಲ್ಲ ಒಟ್ಟಿಗೆ ಇದು ಮಾಡಿರೋದು. ಬನ್ನಿ, ಇವತ್ತು ನಾವು ಯಾಕೆ ಬಂದಿದ್ವಿ ಅಂತಂದ್ರೆ ಇವ್ರದ್ದು ಅಡಿಕೆ ಗಿಡ ಇದೆ. Before starting it, I just want to give one of my what is in my heart. See, most of the youngsters in today's in our industry, they don't know where to go, how to go and all that. So you have become an inspiration to many of youngsters. Thank you. And even for me, though I am a 24/7 workaholic, so ನನಗೆ ಟೈಮ್ ಸಿಕ್ಕಿದಾಗ ಕಾರ್ತಿಕ್ ಇವತ್ತು ಏನು ಅಪ್ಡೇಟ್ ಇದೆ, ಏನಿದೆ 11:30 12 o'clock ಏನಾದರೂ ಕಾರ್ತಿಕ್ ಅಪ್ಡೇಟ್ ನೋಡಿಕೊಂಡು ನಾವು ಮಲಗೋದು. ಸೊ ಆಲ್ ದ ವೆರಿ ಬೆಸ್ಟ್, ಡೂ ವೆಲ್. ಸ್ಟಿಲ್ ಲೈಕ್ ವಿ ಆರ್ ಆಲ್ ಹೋಪಿಂಗ್ ಯು ರೀಚ್ 1 lakh ವೆರಿ ಸೂನ್ ಅಂತ. ನಿಜವಾಗ್ಲೂ ಮಾಡ್ತೇನೆ, ನಮ್ಮ ಟ್ರೈ ಇರುತ್ತೆ. ಪ್ಲಾಂಟರ್ ಕಮ್ಯುನಿಟಿ ಶುಡ್ ಆಲ್ಸೋ ಸಪೋರ್ಟ್ ಹಿಮ್. ಥ್ಯಾಂಕ್ ಯು, ನಿಜವಾಗ್ಲೂ ಥ್ಯಾಂಕ್ಸ್ ಸಮೀರ್, ಥ್ಯಾಂಕ್ ಯು ವೆರಿ ಮಚ್. ಒಳ್ಳೆ ಇಂಟ್ರೊಡಕ್ಷನ್ ಕೊಟ್ಟರು ನನಗೆ, ನಾನು ಕೊಡ್ಬೇಕಾಯ್ತು, ಅವರೇ ನನಗೆ ಕೊಟ್ಟರು. ಥ್ಯಾಂಕ್ ಯು ವೆರಿ ಮಚ್. ಬನ್ನಿ, ಇವಾಗ ಏನು ಅಂತಂದರೆ ಮಳೆ ಬರ್ತಾ ಇದೆ, ಮಳೆಗೆಲ್ಲ ಸ್ಟಾರ್ಟ್ ಆಗಿದೆ, ಒಂದು ಒಳ್ಳೆ 10-15 ಇಂಚ್ ಮಳೆ ಆಗಿದೆ. ಈಗ ಬೆಸ್ಟ್ ಟೈಮ್ ನಿಮಗೆ 2 ನೀರು ಗಿಡ ನಡಕ್ಕೆ. ಯಾವುದು ಅಡಿಕೆ, ಕಾಫಿ, ಯಾವುದಾದ್ರೂ ಅಷ್ಟೇ ನಡಕ್ಕೆ. ಈಗ ಅಡಿಕೆ ಪ್ರೋಸೆಸ್ ಇವ್ರು ಹೆಂಗೆ ಮಾಡಿದ್ದಾರೆ ಏನು ಅಂತ, ಇವರು 2 year ಪ್ಲಾಂಟ್ಸ್ ಇದೆ ಸೇಲಿಗೆಲ್ಲ. ಬನ್ನಿ ಈಗ ಹೋಗೋಣ. ಈಗ 2 years ಪ್ಲಾಂಟ್ ಆಮೇಲೆ ತೋರಿಸೋಣ ಕಾರ್ತಿಕ್. ಐ ಜಸ್ಟ್ ವಾಂಟ್ ಟು ಗಿವ್ ಅ ಬ್ರೀಫ್ ಆಫ್ ದ ಪ್ರೋಸೆಸ್ ಹೌ ವಿ ಗೋ ಅಂತ. ಓಕೆ, ಫಸ್ಟ್ ನೋಡಿ ಕಾರ್ತಿಕ್, ಫಸ್ಟ್ ಇಸ್ ನಮ್ಮ ಒಗ್ಗು ಹಾಕಿದ್ದೀರಾ? ಹಾಕಿದ್ದೀವಿ ನೋಡಿ, ಒಂದು 10ರಿಂದ 15 ಬೆಡ್. ಈಗ ನೀವು ನೋಡ್ತಾ ಇದ್ರೆ ಸಕ್ಸಸ್ ರೇಷಿಯೋ ಹಿಂಗಿದೆ ಅಂತ ಒಗ್ಗಿದ್ದು. ಎರಡೆರಡು ಎಲೆ ಬರ್ತಾ ಇದೆ. 2 ಎಲೆ ಬಂದಾಗ ನಮ್ಮ ಬೀಜ ತೋರಿಸ್ತೀನಿ ನಿಮಗೆ. ಸೊ ನೋಡಿ ಕಾರ್ತಿಕ್, ಇಲ್ಲಿ ಹಾರ್ಡ್ ಆಗ್ತಾ ಇದೆ ತೆಗಿಯಕ್ಕೆ. ಸೊ ಬೇರು ಅಷ್ಟು ಚೆನ್ನಾಗಿ ಕೆಳಗಡೆ ಹೋಗ್ಬಿಟ್ಟಿದೆ. ಸೊ ಇದು ಬೇರು, ಯು ಕ್ಯಾನ್ ಸಿ ದ ರೂಟ್ಸ್ ಹಿಯರ್, ಅಂಡ್ ನಾಟಿ ಬೀಜ, 2 ಎಲೆ. ಸೊ ಇದು ಒಗ್ಗು ಸಿಸ್ಟಮ್ಮು ನಮ್ಮ ಪದ್ಧತಿ ಭಾಳ ವರ್ಷದಿಂದ ನಮ್ಮ ತಂದೆಯವರು ಮಾಡ್ತಾ ಇದ್ರು. ಆಮೇಲೆ ನಾವು ಮಾಡೋದು ಸ್ಟಾರ್ಟ್ ಮಾಡಿದ್ವಿ. ಸೂಪರ್. ಸೊ ಮೋಸ್ಟ್ ಆಫ್ ಯುವರ್ ಸಬ್ಸ್ಕ್ರೈಬರ್ ಲಾಸ್ಟ್ ಇಯರ್ ನೀವು ಮಾಡಿದಾಗ ಕಾರ್ತಿಕ್ ನನಗೆ ಒಂದು ಏನು ಕೇಳಿದ್ರು ಅಂದರೆ ಪ್ಲಾಂಟ್ಸ್ ನಮಗೆ ಭಾಳ ಎಕ್ಸ್ಪೆನ್ಸಿವ್ ಆಗ್ತಾ ಇದೆ, ನಿಮ್ಮ ತೋಟದ ಬೀಜ ಕೊಡಿ ಅಂತ. ಸೊ ಕೃಷ್ಣೇಗೌಡರು ಇಲ್ಲೇ ಇದ್ದಾರೆ, ಕೃಷ್ಣೇಗೌಡ್ರಿಗೂ ನಾವು ಬೀಜ ಕೊಟ್ಟಿದ್ದೀವಿ ನಮ್ಮ ತೋಟದ್ದು. ಸೂಪರ್. ಸೊ ಯಾರಿಗೆ ಬೀಜ ಬೇಕು ಅವರಿಗೆ ನಾವು ಲಾಸ್ಟ್ ಇಯರಿಂದ ನಿಮ್ಮ ಚಾನೆಲಿಂದ ನಮಗೆ ಫಸ್ಟ್, ಯಾಕಂದ್ರೆ ನನ್ನ ಕ್ಲೈಂಟ್ಸ್ ಬೇರೆ ಇತ್ತು, ಒಂದು 25-30 ಕ್ಲೈಂಟ್ಸ್ ಇದ್ರು, ಅವರಿಗೆ ಗಿಡನೇ ಬೇಕಾಗಿತ್ತು. ನೋ ಮ್ಯಾಟರ್, ದೇ ಯೂಸ್ ಟು ಟೇಕ್ ಇಟ್, ವಾಟ್ ಆರ್ ದ ಪ್ರೈಸಸ್. ಬಟ್ ನಿಮ್ಮ ಸಬ್ಸ್ಕ್ರೈಬರ್ ಇಂದ ನಾವು ಒಂದು ಏನು ಪಾಠ ಕಲ್ತೀವಿ ಅಂದ್ರೆ, ಕೆಲವರು ಬಂದು ನಮಗೆ ಎಕ್ಸ್ಪೆನ್ಸಿವ್ ಆಗುತ್ತೆ, ನಮಗೆ ಬೀಜ ಕೊಡಿ. ನೆಕ್ಸ್ಟ್ ಬಂದು ನಮಗೆ ಒಗ್ಗಿದ್ರೆ ಒಗ್ಕೊಡಿ, ನಾವು ನಮಗೆ ಚೀಪ್ ವರ್ಕೌಟ್ ಆಗುತ್ತೆ, ನಾವು ಬ್ಯಾಸ್ಕೆಟ್ ಅಲ್ಲಿ ಹಾಕೊಂತೀವಿ. ಸೂಪರ್. ಸೊ ಹೆಂಗ್ ಬಿಸ್ನೆಸ್ ವೆಂಚರ್ ಹೆಂಗ್ ನಮಗೆ ಡೆವಲಪ್ ಆಯ್ತು, ಐ ಆಮ್ ಗಿವಿಂಗ್ ಯು ಎನ್ ಎಕ್ಸಾಂಪಲ್. ಒಗ್ಗು ಕೊಡೋಕೆ ರೆಡಿ ಇದೀರಿ? Yes, ಒಗ್ಗು ಕೊಡ್ತಾ ಇದೀವಿ. ಸೊ ವಿ ಆರ್ ಹಿಯರ್ ಟು ಹೆಲ್ಪ್, ವಿ ಆರ್ ಹಿಯರ್ ಟು ಗಿವ್ ಸರ್ವಿಸ್. ಹೌದು. ಸೊ ಫಸ್ಟ್ ಬೀಜ ಕೊಟ್ವಿ, ಆಮೇಲೆ ಈಗ ಒಗ್ ಕೊಡೋಕೆ ಸ್ಟಾರ್ಟ್ ಮಾಡಿದ್ವಿ. ನೆಕ್ಸ್ಟ್ ಪ್ರೋಸೆಸ್, ಈ ಒಗ್ಗ ಆದ್ಮೇಲೆ ನೋಡಿ ಶುಂಠಿನೂ ಹಾಕಿದ್ವಿ. ಶುಂಠಿನೂ ಇದು ಬೀಜಕ್ಕೆ ಮಾಡ್ಕೊಳಕ್ಕೆ. ಓಕೆ. ಸೊ ಡಿಫ್ರೆಂಟ್ ಒಂದು 10 ಚೀಲ ಹಾಕಿದೀವಿ. ಇಲ್ಲಿ ಟ್ರಾನ್ಸ್ಪ್ಲಾಂಟ್ ಮಾಡಿ ತೋಟದ ಒಳಗಡೆ ನಾವು ಒಂದು 4 ಕಡೆ ದೊಡ್ಡದಾಗಿ 10,000 ಗಿಡ ಹೋಗ್ಬೇಕು. ತೋಟದ ಒಳಗಡೆ ರೋಡ್ ನೋಡ್ಕೊಂಡು ಎಲ್ಲಿ ಸ್ವಲ್ಪ ಶೇಡ್ ಇದೆ ಹಾಕೊಂಡಿದ್ವಿ. ಸೊ ಈ ಸತಿ ಏನ್ ನಾವು ಇಂಟ್ರೊಡ್ಯೂಸ್ ಮಾಡಿದೀವಿ ಅಂದ್ರೆ ಕಾರ್ತಿಕ್, ಈಗ ಕಟ್ಟಾಯ್ತು. ಹೌದು, ಇದು 4 kg ಬಾಸ್ಕೆಟ್. 4 kg ಬಾಸ್ಕೆಟ್ ನಾವು ಇಂಟ್ರೊಡ್ಯೂಸ್ ಮಾಡಿರೋದು. ಯಾಕೆ ಅಂದ್ರೆ ರೂಟ್ ಸಿಸ್ಟಮ್ ಚೆನ್ನಾಗಿ ಡೆವಲಪ್ ಆಗಲಿ, ಸ್ಟೆಮ್ ಚೆನ್ನಾಗಿ ಡೆವಲಪ್ ಆಗಲಿ,
ಆಮೇಲೆ ನೀವು ನೋಡ್ತಾ ಇದ್ದೀರಾ ನಾವು ಶೇಡ್ ನೆಟ್ ಎಲ್ಲ ತೆಗೆದುಬಿಟ್ಟಿದ್ದೀವಿ ಈಗ. ಓಪನ್ನಲ್ಲಿ ಇದೆ ಈಗ, ಓಪನ್ನಲ್ಲಿ ವೆದರ್ಗೆಲ್ಲ ಫುಲ್ ಎಕ್ಸ್ಪೋಸ್ ಆಗಿದೆ. ಸೀಸನ್ ಆಗಬೇಕು. ಕರೆಕ್ಟ್. ಸೊ ನಾನು ಮೋಸ್ಟ್ ಆಫ್ ದ ಪೀಪಲ್ ನನ್ನ ಯಾರು ನಮಗೆ ಫಾಲೋ ಮಾಡ್ತಾರೆ ಅವ್ರಿಗೆ ನಾನು ಹೇಳೋದು ಅಡಿಕೆಯಲ್ಲಿ 2 ನೀರು ಗಿಡನೇ ಹಾಕಬೇಕು. ಸಕ್ಸಸ್ ರೇಷೋ ಚೆನ್ನಾಗಿ ನಿಮಗೆ ನೋಡ್ಬೋದು. ಓಕೆ. ಸೊ ಈ ಫಸ್ಟ್ ಇಯರ್ ಪ್ಲಾಂಟ್ ಇದು ನೀವು ನೋಡ್ತಾ ಇದ್ರಲ್ಲ. ಹೌದು. ರೂಟ್ ಸಿಸ್ಟಮ್ ಅಂತೂ ನೀವು ನೋಡಿದ್ರಲ್ಲ. ಹೌದು. ಇವಾಗ ನಮ್ಮ ಜೊತೆ ಯಾರಿದ್ದಾರೆ ಅಂತಂದರೆ ಒಂದು ಸಿರ್ಸಿ ಸೀರೀಸ್ ಒಂದು ಫುಲ್ ನಿಮಗೆ ಹೆಂಗಾಗಿತ್ತು ಅಂತಂದರೆ ಬ್ಲಾಕ್ ಬಸ್ಟರ್ ಆಗಿತ್ತು. ಅವ್ರ ಜೊತೆ ನಾವಿದ್ದೀವಿ. ಅವ್ರು ಆ್ಯಡ್ ಆನ್ ಆಗ್ತಿರೋದು ನಯಾಜು. ಅಣ್ಣ ನಮಸ್ಕಾರ. ನಮಸ್ಕಾರ. ಹಲೋ. ನೋಡಿ ಇವ್ರು 2 ಜನ. ಹೆಂಗಿತ್ತು ಸಿರ್ಸಿ ಸೀರೀಸ್? ನೀವು ಆಮೇಲೆ ಸಿಕ್ಲಿಲ್ಲ ನಮಗೆಲ್ಲ. ಹೆಂಗಿತ್ತು ಸೀರೀಸ್ ಎಲ್ಲ? ಸೂಪರ್. ನಿಜವಾಗ್ಲೂ ಎಲ್ಲರೂ ಕೇಳ್ತಾರೆ. ನಿಜವಾಗ ಸಕ್ಸಸ್ ಆಯಿತು ಮತ್ತು ಎಷ್ಟೋ ಜನಕ್ಕೆ ಗೊತ್ತಾಯಿತು ಹೆಂಗೆ ಪೆಪ್ಪರ್ ಹೆಂಗೆ ಬೆಳೀತಿದ್ದಾರೆ, ಯಾವ ಥರ ಏನು ಅಂತ ಎಲ್ಲನೂ ಗೊತ್ತಾಯಿತು. ಸಮೀರ್ ನೋಡಿದ್ರ ಸಿರ್ಸಿ ಸೀರೀಸು? ವೆರಿ ವೆಲ್ ಡನ್. ನಿಜವಾಗ್ಲೂ ಸ್ಪೆಷಲಿ ಕ್ರೆಡಿಟ್ ಟು ಯು ಅಂಡ್ ಅಂಕಲ್. ನಿಜವಾಗ್ಲೂ ಎಲ್ಲರಿಗೂ ಹೆಲ್ಪ್ಫುಲ್ ಆಯಿತು. ಹೌದೌದು, ನಿಜವಾಗ್ಲೂ ಎಲ್ಲರಿಗೂ ಹೆಲ್ಪ್ಫುಲ್ ಆಯಿತು. ಮೋಸ್ಟ್ ಆಫ್ ದ ಎಷ್ಟು ನಿಮ್ಮ ಸಬ್ಸ್ಕ್ರೈಬರ್ಸ್ ಒಂದು 30,000 ಇದ್ದಾರೆ. ಹೌದು. ಅದರಲ್ಲಿ ನನ್ನ ಪ್ರಕಾರ ಹೌದು 10 to 15,000 ಪೀಪಲ್ ಹು ಆರ್ ವೆರಿ ಸೀರಿಯಸ್ ಅಬೌಟ್ ಇಟ್. ಎಲ್ಲರಿಗೂ ಹೆಲ್ಪ್ಫುಲ್ ಆಯಿತು. ನಾನು ಪ್ಲಾನಿಂಗ್ ಇರಲಿಲ್ಲ. ಕೃಷ್ಣಣ್ಣ ಒಂದು ಫೋನ್ ಮಾಡೋದು 11 ಗಂಟೆ ರಾತ್ರಿ ಫೋನ್ ಮಾಡಿ, ಇನ್ನೂ ನೆನಪಾಗಿದೆ, ಎಡಿಟ್ ಮಾಡ್ತಾ ಇದೆ, ನಾಳೆ ಹೊರಡು ಹೋಗ್ತಾ ಇದ್ದೀವಿ ಅಂತ. ಯಾಕೆ ಅಂತಾರೆ ನಿನ್ನ ಸೈಡಿಂದ ಆಲ್ಮೋಸ್ಟ್ ಎಲ್ಲ ಜನಕ್ಕೆ ಗೊತ್ತಾಗಬೇಕು, ಪ್ಲಾಂಟೇಶನ್ ಗೊತ್ತಾಗಬೇಕು, ಪೆಪ್ಪರ್ ಏನು ಅಂತ. ಎಲ್ಲರಿಗೂ ಗೊತ್ತಾಯಿತು ಯಾವ ಫ್ರೆಂಡ್ಸ್ ಹೆಂಗೆ ತೊಗೋಬೇಕು, ಎಲ್ಲಿಂದ ಸೆಲೆಕ್ಟ್ ಮಾಡಬೇಕು ಅಂತ. ನರ್ಸರಿ ಆಗ್ತಾನೆ ಸ್ಟಾರ್ಟ್ ಮಾಡಿದ್ರು. ಕರೆಕ್ಟ್. ಆ ಮೆಟೀರಿಯಲ್ ತಗೊಂಡ್ರೆ ತಗೋಬೇಕು. ಒಳ್ಳೇದಿರುತ್ತೆ. ಹೌದು. ನಮ್ಮ ವೇಣುಗೋಪಾಲ್ ಸರ್ ಹೌದು. ನಮಗೊಂಥರ ಒಳ್ಳೆ ನಾಲೆಜ್. ನಿಜವಾಗ್ಲೂ ನಮಗೊಂಥರ ನಿಜವಾಗ್ಲೂ ಐ ಓಪನರ್ ಅಂತ ಹೇಳ್ಬೋದು ಆ ಸೀರೀಸ್ ನನಗಂತೂ ನಿಜವಾಗ್ಲೂ. ಹಾಗಾಗಿ ನಾನು ಇವಾಗೆಲ್ಲ ಹೆಚ್ಚು ಕಮ್ಮಿ ಅಲ್ಲಿ ಮೆಟೀರಿಯಲ್ ಹಾಕೋಣ ಅಂತ ಇದ್ದಾರೆ. ಹೌದು. ಒಂದು ಮಾತು ಕಾರ್ತಿಕ್, ಇವತ್ತು ಅಂಕಲ್ ಬಂದಿದ್ದಾರೆ. ನಾನು ಅಂಕಲ್ ತೋಟಕ್ಕೆ ಹೋಗಿದ್ದೆ. ನಾವೆಲ್ಲ ಸ್ಮಾಲ್ ಹೋಲ್ಡಿಂಗ್ಸು ಮ್ಯಾನೇಜ್ ಮಾಡೋಕ್ಕೆ ಈ ಕಡೆ ಆ ಕಡೆ ಆಗ್ಬಿಡ್ತೀವಿ. ನಿಜವಾಗ್ಲೂ ಬಟ್ ಎಂಟೈರ್ ಎಸ್ಟೇಟ್ ಅವ್ರು 4 ಬ್ಲಾಕ್ ನಾವು ಕರ್ಕೊಂಡು ಹೋಗಿದ್ವಿ. ನಯಾಜ್ ಅವರು ಇದ್ರು. ನಾವು ಸುಸ್ತ ಪೆಪ್ಪರ್ ತಗೊಳ್ಳಿ, ಅರೇಕಾ ತಗೊಳ್ಳಿ, ಅರೇಬಿಕಾ ತಗೊಳ್ಳಿ, ರೋಬಸ್ಟಾ ತಗೊಳ್ಳಿ, ಪ್ರತಿಯೊಂದು ಬ್ಲಾಕ್ ಅಲ್ಲಿ ನೋಡಿ, ಅಲ್ಲಿ ಒಂದು 25 ಜನ ಇದ್ದಾರೆ ಅಂದರೆ ರೈಟ್ರಿಗೆ ಕರಿಯೋರು 23 ಜನ ಅನ್ನೋರು. ಸೊ ಅವ್ರ ಮ್ಯಾನೇಜ್ಮೆಂಟ್ ಆಫ್ ಲೇಬರ್ ಇದೆಯಲ್ಲ, ಲರ್ನ್ ಫ್ರಮ್ ಹಿಮ್. ಮತ್ತೆ ಸಮಯ ನಾನು ಏನು ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಚಿಕ್ಕನಹಳ್ಳಿ ರೋಡಲ್ಲಿ ನಾನು ಡೈಲಿ ಹೋಗ್ತಾ ಇದ್ದೀನಿ ಫ್ರಮ್ ಲಾಸ್ಟ್ 2 months. ರೆಗ್ಯುಲರ್ ಡೈಲಿ ಒಂದು ಚೇಂಜಸ್ ನೋಡ್ತಾ ಇದ್ದೀನಿ ನಾನು. ಅಂದ್ರೆ ಮೆಣಸು ಚಿಗುರು ಇಷ್ಟು ದೊಡ್ಡ ಬಳ್ಳಿ, ಈಗ ನಾನು ಚಿಗುರು ಬಂದಿದ್ದು ನಿಜವಾಗ್ಲೂ ನಾನು ನೋಡಿರೋದು. ಯಾಕೆ ಚಿಕ್ಕ ಬಳ್ಳಿಲಿ ಬಂದಿತ್ತು, ಆದರೆ ಸಾಮಾನ್ಯ 40 ಅಡಿ ಬಳ್ಳಿಯಲ್ಲೆಲ್ಲ ಈಗಲೇ ಚಿಗುರು ಬಂದಿದೆ. ಹ್ಯಾಟ್ಸ್ ಆಫ್ ಟು ಅಂಕಲ್. ಅಂದರೆ ಅಷ್ಟು ದೊಡ್ಡ ಬೌಂಡ್ರಿ ರೀಪ್ಲಾಂಟಿಂಗ್ ಪ್ಲಾನಿಂಗ್ ಹೆಂಗ್ ಮಾಡಿದ್ದಾರೆ ಅಂದರೆ, ನಾವೆಲ್ಲ ರೀಪ್ಲಾಂಟಿಂಗ್ ಬಂದ್ಬಿಟ್ಟು ನಮ್ಮ ಶಿಪ್ಪೆ ಸ್ಟಕ್ ಆಗೋಯ್ತು. ಅಂಕಲ್ 600 acres ರೀಪ್ಲಾಂಟಿಂಗ್, 100 acres, 50 acres, 25 acres ಎಲ್ಲ ಮಾಡ್ತಾ ಇದ್ದಾರಲ್ಲ, ಹ್ಯಾಟ್ಸ್ ಆಫ್. ನಿಜವಾಗ್ಲೂ. ಮತ್ತೆ ಇನ್ನೊಂದು ಹೇಳಲೇಬೇಕು, ಈಶ್ವರ್ದು ಮಾತ್ರ ಇವಾಗ ನಾನು ಹೋಗಿ ಬಂದು ನೋಡ್ತೀನಿ, ಗೊಬ್ಬರ ಹಾಕ್ಸ್ಬಿಟ್ಟು 3:30 ಬಂದು ಊಟ ಮಾಡ್ತೀವಿ. ಫಾದರ್ ಲೈಕ್ ಸನ್. ನಿಜವಾಗ್ಲೂ ಫಾದರ್ ಲೈಕ್ ಸನ್. ನೋಡ್ಲಿ. ಮತ್ತೆ ಇನ್ನೊಂದೇನು ಅಂತಂದ್ರೆ, ಓದಿದ್ದೆಲ್ಲ ಆಸ್ಟ್ರೇಲಿಯಾದಲ್ಲಿ, ವರ್ಕ್ ಇನ್ ಆಸ್ಟ್ರೇಲಿಯಾ ಫಾರ್ 2 years. ಆಮೇಲೆ ಬಂದ್ಬಿಟ್ಟು ಈಗ ತೋಟ ನೋಡಿದ್ರೆ ಫುಲ್ ಫ್ಲೋ ಹೋಗ್ತದೆ. ಆಲ್ ದ ಬೆಸ್ಟ್. ನಿಜವಾಗ್ಲೂ ನೋಡಿ, ಯಂಗ್ಸ್ಟರ್ಸ್ ಎಲ್ಲ ನೋಡ್ಕೊಳ್ಳಿ. ಅಂಕಲ್ಗೂ ನಾನು ಸೀಡ್ಸ್ ತಗೊಂಡೋಗಿ ಅಂಕಲ್ ಕೇಳ್ತೀನಿ. ಲಾಸ್ಟ್ ಟೈಮ್ ಕೊಟ್ಟಿದ್ರ ನಿಮ್ಗೆ ಸೀಡ್ಸ್? ಹೌದು. ಗಿಡ ಚೆನ್ನಾಗಿ ಬಂದಿದೆ. ಇನ್ನೊಂದು ಪಾಯಿಂಟ್, ನಾವು ಕಮರ್ಷಿಯಲ್ಗೆ ಒಂದು 3 ಲಕ್ಷ ಗಿಡ ಮಾಡಿದ್ರೆ, ಹೌದು, ಅಂಕಲ್ ಪರ್ಸನಲ್ ಯೂಸಿಗೆ ಒಂದು 4 ಲಕ್ಷ ಗಿಡ ಮಾಡಿ. ಪಾಲಿ ಹೌಸ್ ಎಲ್ಲ ಬಾರಿ ಹೈ ಪ್ರೊಫೈಲ್ ನರ್ಸರಿ ಇದ್ದಂಗೆ. ಅದು ಸ್ವಂತ ಯೂಸಿಗೆ. ಅಣ್ಣ ಏನು ಅಡಿಕೆ ಏನಿಸ್ತು ನೋಡಿ? ಅದಕ್ಕೆ ತುಂಬ ಚೆನ್ನಾಗಿದೆ. ಹಾಕಿದ ತಕ್ಷಣನೇ ಇನ್ನೊಂದು ನಮ್ಮಷ್ಟು ಎತ್ತರನೇ ಇದೇನೋ. ಇದು ಎಷ್ಟು, ಒಂದು 4 ಅಡಿ ಇದೆಯಾ? 4 ಅಡಿ ಇದೆ. ನೋಡಿ, ಆಲ್ಮೋಸ್ಟ್ ಸಮೀರ್ ಹೈಟೇ ಇದೆ ಈಗ. ಅಂದ್ರೆ ಸಮೀರ್ ಅಂದ್ರೆ 4 ಅಡಿ ಅಲ್ಲ, ಅವನು 5 ಅಡಿ ಮೇಲಿದ್ದಾನೆ. ಇನ್ನೊಂದು 2 ವರ್ಷದೊಳಗೆ ಫಸಲು ಬರ್ಬೋದಾ ಅಂತಲ್ಲ ಸಮೀರ್? ಇದೆಲ್ಲ ಅಂಕಲ್ 3 years ಇಲ್ಲ, 4 years ಬೇಕು. ಇವಾಗಲಿಲ್ಲ 1 ವರ್ಷ, 1.5 ವರ್ಷ, 2 ವರ್ಷ ಆಯ್ತು. 4 years ಬೇಕು. ಒನ್ ಥಿಂಗ್ ಏನಂದ್ರೆ ಕಾರ್ತಿಕ್, ವೆರಿ ಇಂಪಾರ್ಟೆಂಟ್ ಥಿಂಗ್ ನೀವು ನೋಡಬೇಕಾಗಿರೋದು, 1 is ಬ್ಯಾಸ್ಕೆಟ್ ಸೈಜ್, 2nd is ಸ್ಟೆಮ್, 3rd is ರೂಟ್. ಹೌದು. ಈಶ್ವರ್ ನೀವು ಮಾಡಬೇಕಾದ್ರೆ ಅಡಿಕೆ ಬ್ಯಾಸ್ಕೆಟ್ ಅಟ್ಲೀಸ್ಟ್ 2.5 kgs ಇಡಿ. ನಾವೀಗ 4 kgs ಮಾಡಿದೀವಿ. ಬಟ್ ನೀವು ಸಿಕ್ಕಾಪಟ್ಟೆ ಮಾಡ್ತಿರಲ್ಲ. 10/8 ನೋಡಿ, ಇನ್ನು ದೊಡ್ಡದೇ. ಡಬಲ್ ಸೈಜ್ ನೋಡಿ. ಅಂದ್ರೆ ಎಷ್ಟು, 10 kgs? 10 kg. ಸೂಪರ್. ಸಿಕ್ಕಾಬಟ್ಟೆ ಮಣ್ತಿನೈತೆ ಅಲ್ಲ? 10 kg ನಾನು ಹಾಕೋದೆಲ್ಲ 10 kg. ಇವ್ರ ಸೀಡ್ಸ್ ಎಲ್ಲ ಬಂದಿದೆ ಚೆನ್ನಾಗಿ. ಇಲ್ಲಿಂದ ನೋಡಿ ಕಾರ್ತಿಕ್ ಬೇಕಾದ್ರೆ ಹೈಟ್. ಇದು ಯಾವ ವೆರೈಟಿ ಸಮೀರ್? ಇದು ಕ್ಯಾಶ್ನೂರು ಇದೆ ನಮ್ಮ ಹತ್ರ, ತೀರ್ಥಹಳ್ಳಿ ಟಾಲ್ ವೆರೈಟಿ ಇದೆ. ಓಕೆ. ಕೆಳಗಡೆ ನೋಡಿ ಕ್ಯಾಶ್ನೂರು, ಇದು ತೀರ್ಥಹಳ್ಳಿ ಟಾಲ್. ಇದು ಬೆಸ್ಟ್, ದೊಡ್ಡ ರೋಬಸ್ಟಾಕ್ಕೆಲ್ಲ ಹಾಕಂತ ಹೇಳಿ ಮಾಡ್ಸಂಗಿದೆ ಮಾತ್ರ. 100%. ಅಂಡ್ ಸಕ್ಸಸ್ ರೇಷಿಯೋ ಏನಿದೆ ನಿಮಗೆ, ಇನ್ನೊಂದು ಈಕ್ವೇಶನ್ ಅರ್ಥ ಮಾಡ್ತೀನಿ ಕಾರ್ತಿಕ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ನಾನು ಈ ಪ್ಲಾಂಟಿಗೆ ಸಪೋಸ್ ಇಫ್ ಐ ಸೇ $50 $60, ಮೋಸ್ಟ್ ಆಫ್ ದ ಪೀಪಲ್ ಆಸ್ ಬಹಳ ಕಾಸ್ಟ್ಲಿ ಆಗೋಯ್ತು. ಬಟ್ ಯಾವ ನರ್ಸರಿಗೆ ಹೋಗಿ ನೀವು ಸೋರ್ಸ್ ಎಲ್ಲಿಂದ ತಂದಿರ್ತಾರೆ ಅಂತ ಗೊತ್ತಿಲ್ಲ, ನೀವು ಹೋಗಿ ತಗೊಂತೀರಾ,
ಅವ್ರು ಕೊಡೋದು ನಿಮಗೆ 30 ರುಪೀಸ್ಗೆ, ಹೌದು ಅದಕ್ಕಿಂತ ಕಡಿಮೆ ಏನು ಕೊಡಲ್ಲ, 25 ರುಪೀಸಿಗೆ ಕೊಡ್ತಾರೆ. ಸೊ ನೀವು ಈ ಹೈಟ್ ಪ್ಲಾಂಟೇ ಇರಲ್ಲ, ನಾನು ತೋರಿಸಿದೆ ನಿಮಗೆ 1 ವರ್ಷ. ಹೌದು. ಸೊ ನೀವು ಭೂಮಿಗೆ ಹಾಕಿದ್ಮೇಲೆ ಯಾವ ಹೈಟಿಗೆ ಬರುತ್ತೆ? ಹೌದು. ನೀವು ಮತ್ತೆ 1 ವರ್ಷ ಕೆಳಗೆ 12 to 14 ಮಂತ್ಸ್ ಅದ್ರ ಹಿಂದ್ಗಡೆ ಮಾಡಲೇಬೇಕು. ಸೊ ನೀವು ಇಲ್ಲಿ 25 ರೂಪಾಯಿ ಜಾಸ್ತಿ ಕೊಟ್ಟು 30 ರೂಪಾಯಿ ಜಾಸ್ತಿ ಕೊಟ್ಟು ತಗೊಂಡ್ರೆ ನಿಮಗೆ ಸಕ್ಸಸ್ ರೇಷಿಯೋ ಜಾಸ್ತಿ, ಹೌದು. ಪ್ಲಸ್ ನಿಮ್ಮ ವೆಚ್ಚ ಕಡಿಮೆ ಆಗುತ್ತೆ. Okay. ಅದರ್ವೈಸ್ ಫ್ರಮ್ ಪಾಕೆಟ್ 3 ರೌಂಡ್ ಗೊಬ್ಬರ ಅಂದ್ರೆ ಹೌದು 300 ರೂಪಾಯಿ ಇಟ್ಕೊಳ್ಳಿ. ನಿಜವಾಗ್ಲೂ ಹೌದು. ಸೊ ದಿಸ್ ಇಸ್ ದ ಕಾಂಪ್ಲೆಕ್ಸ್, ದಿಸ್ ಇಸ್ ದ ಈಕ್ವೇಷನ್ ವಾಟ್ ಪೀಪಲ್ ಶುಡ್ ಅಂಡರ್ಸ್ಟ್ಯಾಂಡ್. ಹೌದು. ಎಲ್ಲ ನೋಡಿ ಇಲ್ಲಿ ಹೆಂಗಿದೆ. ಆಲ್ಮೋಸ್ಟ್ ಇದೆಲ್ಲ ಸೆಲೆಕ್ಟ್ ಮಾಡಿ ಇಟ್ಬಿಟ್ಟಿದ್ದೀರಾ? ಹೌದು. ನಾವು ಸೆಲೆಕ್ಟ್ ಮಾಡಿ ಯಾವುದು ವೀಕ್ ಇದೆ ಮತ್ತೆ ಅದು ಎತ್ತೇ ಇಲ್ಲ. ಓಕೆ, ಅಲ್ಲೇ ಬಿಟ್ಟಿದ್ದೀರಾ? ಅಲ್ಲೇ ಬಿಟ್ಟಿದ್ದೀವಿ. ಓಕೆ. ಆಮೇಲೆ ಈ ವೆದರ್ಗೆ ಸ್ವಲ್ಪ ಸೀಸನಿಂಗ್ ಆಗಬೇಕು, ಸನ್ಶೈನಿಗೆ. ಓಕೆ. ಸೊ ಸೀಸನಿಂಗ್ಗೆ ಎಲ್ಲ ಶೇಡ್ ನೆಟ್ ಎಲ್ಲ ತೆಗೆದು ಸೂಪರ್ ಬಿಟ್ಬಿಟ್ಟಿದ್ದೀವಿ. ಈಗ ನಿಮ್ಮ ಹತ್ರ ಎಷ್ಟು ಪ್ಲಾಂಟ್ಸ್ ಇದೆ ಟೋಟಲ್ಲು? ನಮ್ಮ ಹತ್ರ ಕಾರ್ತಿಕ್ ಆಲ್ಮೋಸ್ಟ್ ಆಲ್ ಈ ಸತಿ ನಾವು 2.5 ಲಕ್ಷ ಗಿಡ ಇದೆ. 2.5 ಲಕ್ಷ. ಕೂರ್ಗಿಗೆ ಆಲ್ಮೋಸ್ಟ್ ಆಲ್ ಸುಮಾರು ಹೋಗಿದೆ. ಅಲ್ಲಿ ಕಾರ್ತಿಕ್ ಲಾಸ್ಟ್ ಟೈಮ್ ನಾವು ಕ್ರಾಪ್ ಕುಯ್ಬೇಕಾದ್ರೆ ಹೌದು ಬಂದಿದ್ವಿ. ಎಕ್ಸಾಕ್ಟ್ಲಿ. ನನ್ನ ಹತ್ರ ಪ್ಲಾಂಟ್ಸ್ ತಗೊಂಡು ಹೋಗಿದ್ರಿ. ಹೌದು. 1 ಎಕರೆ 14 ಗುಂಟೆಯಲ್ಲಿ ವಿ ಹ್ಯಾವ್ ಆಲ್ಮೋಸ್ಟ್ ರೀಚ್ಡ್ 8 ಟನ್ಸ್. ಓ, ಅವತ್ತು ನೋಡಿದ್ವಲ್ಲ. ಫಸ್ಟ್ ರೌಂಡ್ ಅಲ್ಲೇ ನಿಮ್ ಬ್ಲಾಗ್ ಅಲ್ಲೇ ಇದೆ. ಹೌದು. ನಾವು 4 ಟನ್ 800 kg ಏನೋ ಕುಯ್ದಿದ್ವಿ. ಹೌದು. ಸೆಕೆಂಡ್ ರೌಂಡು ಸೇಮ್ ಅಷ್ಟೇ ಬಂತು. 8 ಟನ್. 8 ಟನ್ಲಿ ಇವತ್ತು ನೀವೇ ಲೆಕ್ಕ ಹಾಕೊಳ್ಳಿ 55 ರುಪೀಸು ಏನ್ ಪ್ರೈಸ್ ಇದೆ ಅಂತ. ಅಣ್ಣ, ಈ ವರ್ಷ ರೋಬಸ್ಟಾದಲ್ಲಿ ಒಂದೊಂದು ಗಿಡದಲ್ಲೇ 3 ತರ ಬಂದಿದೆಯಲ್ಲ, ಏನಾಗ್ಬೋದು? ಥರ ಅಂದ್ರೆ ಮಳೆ ಈಚಿದೆ, ಈಗ ದೊಡ್ಡ ಸೈಜ್ ಬಂದಿದೆ. ಜನವರಿಲಿ ಒಂದು ಮಳೆ ಬಂತು. ಎಕ್ಸಾಕ್ಟ್ಲಿ, ಅದೊಂದು ಆಯ್ತು. ಆಮೇಲೆ ಬ್ಲಾಸಮ್ ಆಯ್ತು. ಸ್ಪ್ರಿಂಕ್ಲರ್ ಹೊಡೆದ್ವಿ, ಫೆಬ್ರವರಿ ಸ್ಟಾರ್ಟ್ ಮಾಡಿದ್ವಿ. ಫೆಬ್ರವರಿ ಆದ ತಕ್ಷಣ ಇನ್ನೊಂದು ಬ್ಲಾಸಮ್ ಆಯ್ತು. ಮತ್ತೆ ಬ್ಯಾಕಿಂಗ್ ಕೊಡೋ ಹೊತ್ತಿಗೆ ಇನ್ನೊಂದು ಬ್ಲಾಸಮ್ ಆಗಿದೆ. ಅಷ್ಟೊತ್ತಿಗೆ 3 ರೌಂಡ್ 3 ಬ್ಲಾಸಮ್ ಆಯ್ತು. ಈಗ ಇಲ್ಲೇ ಬನ್ನಿ ಅಣ್ಣ. ಪೋಲಿಯೋ ಸ್ಪ್ರೇ ಕೊಟ್ಟದ್ದು ಹೆಚ್ಚು ಕಮ್ಮಿ. ಈಗ ನೋಡಿ, ನೀವು ಇಲ್ಲೊಂದು ನೋಡ್ತಿದ್ದೀರಾ? ಹೌದು. ಇಲ್ಲೊಂದು ನೋಡ್ತಿದ್ದೀರಾ? ಹೌದು. ನೀನು ಚಿಕ್ಕದು ನೋಡಿ. ಇಲ್ಲೊಂದು ಇದೇನಾಗ್ಬೋದು ಅಂತ ಇದೆಲ್ಲ ಈಗ ದಪ್ಪ ಸೈಜಿಂದ ಒಂದು ಸ್ವಲ್ಪ ಓವರ್ ಸೈಜ್ ಆಗುತ್ತೆ. ಅದು ಬಂಚಸ್ ಪೂರ ದಪ್ಪ ಇದ್ದವೆಲ್ಲ ಹೌದು ಹಾಗೆ ಇರುತ್ತೆ. ಆದ್ರೆ ಇದ್ರೊಳಗಿರೋಂಥ ಸಣ್ಣ ಇವೆಲ್ಲ ನೀಲಿಬಗ್ ಕತೆ ಏನಾಗ್ಬೋದು ಈ ವರ್ಷ? ನೀಲಿಬಗ್ ವಿಪರೀತ, ಯಾಕೆಂದ್ರೆ ಬಿಸಿಲು ಜಾಸ್ತಿ. ಹೌದು. ತುಂಬ ಜನಕ್ಕೆ ತೋಟದಲ್ಲಿ ಕಾಫಿ ಕಣ್ಣಿಗೆ ಹೂ ಕಾಣ್ತಿರುತ್ತೆ, ಕಾಫಿ ಸೆಟ್ ಆಗಿರೋದಿಲ್ಲ. ಹೌದು. ಅದು ತೋಟದಲ್ಲಿ ಈ ವರ್ಷ ಇರಬೇಕುಗಳು ಅಷ್ಟೇ ಸಿಕ್ಕಾಪಟ್ಟೆ ಇದೆ. ಹೌದು. ಹಾಗಾಗಿ ಅದರಲ್ಲೆಲ್ಲ ಕಾಫಿನೆಲ್ಲ ಕೆಳಗೆ ಹಾಕ್ತಾರೆ. ಸಿಕ್ಕಾಪಟ್ಟೆ ನೋಡಿದ್ರೆ ಸೆಟ್ಟಿಂಗ್ ಆಗಿಲ್ಲ. ಕರೆಕ್ಟ್. ಈಗ ನಿಮ್ಮ ಹತ್ರ ತೀರ್ಥಹಳ್ಳಿ ವೆರೈಟಿ ಇದೆ, ಮತ್ತೆ ಕೆಲ್ದಿ ಕ್ಯಾಸ್ನವ್ರು ಇದೆ. ಮತ್ತೆ ನೀವು ಹೊಗ್ಗು ಕೊಡೋಕ್ಕೆ ಹೊಗ್ಗು ಕೇಳಿದ್ರೆ ಹೊಗ್ಗು ಕೊಡ್ತೀರಾ? ಹೊಗ್ಗು ಕೊಡ್ತಾ ಇದೀವಿ, ಬೀಜನೂ ಕೊಡ್ತಾ ಇದೀವಿ. ಅದೇ ಬೀಜ ನೆಕ್ಸ್ಟಿಗೆ ದಟ್ ಈಸ್ ಆಲ್ ಬೈ ವಿ ಗಾಟ್ ಟು ಲರ್ನ್ ಇಟ್ ಫ್ರಮ್ ಯುವರ್ ಸಬ್ಸ್ಕ್ರೈಬರ್ಸ್. ಹೌದಾ? ಹೆಂಗಿತ್ತು ಸಬ್ಸ್ಕ್ರೈಬರ್ಸ್? ಹೆಂಗಿತ್ತು ಕಾಂಟ್ಯಾಕ್ಟ್ ರೆಸ್ಪಾನ್ಸ್? ಹೆಂಗಿತ್ತು? ಚೆನ್ನಾಗಿತ್ತಲ್ಲ. ಕಾಫಿ ಸೆಟ್ಟಿಂಗ್ ಮಾತ್ರ ತುಂಬ ಚೆನ್ನಾಗಿದೆ. ಅದು ಈ ಡ್ರಾಟಲ್ಲಿ ನೀವು ಈ ಥರ ಸೆಟ್ಟಿಂಗ್ ಮಾಡಿದ್ದೀರ ಅಂತಂದರೆ ನಿಜವಾಗ್ಲು. ಇಲ್ಲಿ ನೋಡಿ, ನಾನು ಆಗಲೇ ಏನು ಹೇಳ್ತಿದ್ದೆ ಅಂತಂದರೆ ಸೇಮು ನೋಡಿಲಿ ಕಾಫಿ ಸೈಜ್ಗಳು. ಸಮೀರ್, ಈ ವರ್ಷ ನೀವು ಇದೇನಾಗುತ್ತೆ ಅಂತೀರಾ ಇದೆಲ್ಲ? ಕಾರ್ತಿಕ್ ಏನೂ ಇಲ್ಲ, ಸಿಂಪಲ್ ಥಿಂಗ್. ಇಲ್ಲಿ ನೋಡಿ, ಇಲ್ಲಿ ಬರ್ನ್ ಆಗಿದೆ. ಹೌದು, ಹೌದು, ಇಲ್ಲಿ ಬರ್ನ್ ಆಗಿದೆ. ಹೌದು. ಸೊ we can't tell we will be the masters in everything because weather should support us. ಹೌದು. ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಪರ್ಫೆಕ್ಟ್ ಆಗಿದ್ರೆ ಕಾರ್ತಿಕ್ ಏನೂ ಆಗಲ್ಲ. ಒಂದು ಸ್ವಲ್ಪ ಡ್ರಾಪಿಂಗ್ ಇದೆ ಡ್ರಾಪಿಂಗ್ ಇರುತ್ತೆ. ಹೌದು. ಮತ್ತೆ ಏನೇ ನ್ಯೂಟ್ರಿಷನ್ ಮಾಡಿದ್ರಿ ಈ ವರ್ಷ? ಎಷ್ಟು ರೌಂಡ್ ಗೊಬ್ಬರ ಆಯಿತು? ಗೊಬ್ಬರ 2 ರೌಂಡ್ ಆಯಿತು ಕಾರ್ತಿಕ್. ಒಂದು ಬ್ಯಾಕಿಂಗ್ ಹೊಡಿಬೇಕಾದ್ರೆ ಹೊಡೆದ್ರು ಒಂದ್ಸತಿ. ಬ್ಯಾಕಿಂಗ್ ಹೊಡ್ಕೊಂಡಂಗೆ ನಾವೇನು ಮಾಡ್ತೀವಿ ಅಂದರೆ ಲಿಕ್ವಿಡ್ ಫರ್ಟಿಗೇಷನ್ ಕೊಟ್ಬಿಡ್ತೀವಿ. ಯಾವುದು ಎಲ್ಲ ಸಾಯಿಲ್ ಅಪ್ಲಿಕೇಶನ್ ಲಿಕ್ವಿಡ್ ಆಗಿ ಕನ್ವರ್ಟ್ ಮಾಡ್ಕೊಡ್ತೀವಿ. ರೇಷಿಯೋ ಏನಿರುತ್ತೆ? ಸಿ ಇಟ್ಸ್ 3 kgs of SSP, 1 kg of ಯೂರಿಯಾ, 1 kg of ಪೊಟ್ಯಾಶ್ ತಗೊಂಡು ನಾವು ಒಂದು ಬ್ಯಾರಲಲ್ಲಿ ಮಿಕ್ಸ್ ಮಾಡಿಕೊಂಡು ಪರ್ ಪ್ಲಾಂಟ್ 10 to 15 ಲೀಟರ್ಸ್ ನಾವು ಬಿಟ್ಕೊಂಬಂದ್ಬಿಡ್ತೀವಿ. ಓಕೆ. ಸ್ಪ್ರೇ, ಪವರ್ ಸ್ಪ್ರೇ. ಸೊ ಸಮ್ಮರಲ್ಲಿ ಏನಾಗುತ್ತೆ ಇದರಿಂದ? ಒಂದು ಎವಾಪರೇಷನ್ ಲಾಸಸ್, ಒಂದು ಲೀಚಿಂಗು ಲಾಸಸ್ ಆಲ್ಮೋಸ್ಟ್ ಆಲ್ ನಿಮಗೆ 60-70% ಕಡಿಮೆ ಆಗುತ್ತೆ. ಹೌದು. ಸೊ ಯು ವಿಲ್ ಗೆಟ್ ಅ ಬೆಟರ್ ಸೆಟ್ಟಿಂಗ್ ಅಲ್ಲ? ಹೌದು. ಸೆಕೆಂಡ್ ರೌಂಡ್ ಫಾಲೋಡ್ ಬೈ DAP, ಯೂರಿಯಾ, ಪೊಟ್ಯಾಶ್. ನೀರಿದ್ದವ್ರು ಮಾತ್ರ ಈ ವರ್ಷ ಸೇವ್ ಆದರು. ಅಂದರೆ ಬ್ಯಾಕ್ ಟು ಬ್ಯಾಕ್ ಕೆಲಸ ಮಾಡಿದ್ರು ನಮ್ಮ ಕ್ರಾಪ್ ಕಮ್ಮಿ ಕಾಣಿಸ್ತಾ ಇದೆ. ನೀರೇ ಮೇನ್ ಅಂತ ಈ ವರ್ಷ ನಮಗೆ ಟೀಚ್ ಆಯ್ತು. ಇಂಪಾರ್ಟೆಂಟ್ ಥಿಂಗ್ ಅಂದರೆ ಕಾರ್ತಿಕ್, ದಿಸ್ ಇಸ್ 65 acre ಬ್ಲಾಕ್. ವೆನ್ ಐ ಕೇಮ್ ಟು ಎಸ್ಟೇಟ್, ನಮ್ಮ ಹತ್ರ 2 ಕೆರೆ ಇತ್ತು. ನಾನು ಬಂದ ಮೇಲೆ ಆ 2 ಕೆರೆ 4 ಕೆರೆ ಆಯಿತು. 5 ಕೆರೆ. ಹೌದು. ಒಂದು ಸಣ್ಣ ಕೆರೆ ಇತ್ತು, 5 ಕೆರೆ ಆಯಿತು. ಸೊ ಜನ ಎಲ್ಲ ಆಡ್ಕೊಳ್ಳೋರು, ಇವನು ಇವ್ರ ಅಪ್ಪಂಗೆ ಮುಳುಗಿಸ್ತಾನೆ ಅಂತ. ಸೊ ಇವತ್ತು ನಮಗೆ ಆ ಕೆರೆನೇ ನಿಜವಾಗ್ಲೂ ಉಳಿಸಿರೋದು ನೋಡ್ತಾ ಇದ್ದೀರಾ? ಹೌದು. ಇಲ್ಲ, ಸೆಟ್ಟಿಂಗ್ ಎಲ್ಲ ಭಾರಿ ಚೆನ್ನಾಗಿದೆ.
ಸೂಪರ್. ಇದು ನಾನು ಕ್ಲಾಸಸ್ ಆಯ್ತಲ್ಲ. 3ನೇ ಸತಿ ಬರ್ತಾ ಇರೋದು, ಆದರೆ ಇಲ್ಲಿಗೆ ಫಸ್ಟ್ ಟೈಮ್ ಬರ್ತಾ ಇರೋದು. ಅವ್ರು ಲಾಸ್ಟ್ ಟೈಮ್ ಬಂದೆ ರಾತ್ರಿ, ಆದರೆ ಈ ವರ್ಷ ಡ್ರಾಸ್ಟಿಕ್ ಚೇಂಜ್ ಕಾಫಿಲಿ ಸಿಕ್ಕಾಪಟ್ಟೆ. ಸಮೀರ್ ಗುಡ್ ವರ್ಕ್ ಮಾತ್ರ. ಥ್ಯಾಂಕ್ ಯು. ಗೊತ್ತಾಗುತ್ತೆ, ಹಾರ್ಡ್ ವರ್ಕ್ ಗೊತ್ತಾಗುತ್ತಿಲ್ಲ ಹೆಂಗೆ ಆಗಿದೆ ಏನೇನೋ ಅಂತ. ಯಾಕೆಂತಂದರೆ ತೋಟ ಮಾಡ್ತೀವಿ ಅಂದರೆ ಹಾರ್ಡ್ ವರ್ಕ್ ಇಲ್ಲಿ ಇರೋರೆಲ್ಲ ಹಾರ್ಡ್ ವರ್ಕೆ. ನಾನು ಆಗ್ಲೇ ಹೇಳ್ದಂಗೆ ನೋಡಿ, ಇಲ್ಲಿ ಇವರಂತೂ ಇವತ್ತು 3:30ಗೆ ಗೊಬ್ಬರ ಹಾಕ್ಸ್ತಾ ಎಲ್ಲ ಬಂದಿರೋದು. ಅಣ್ಣನೂ ಅಷ್ಟೇ, ನಯಾಜು ಅಷ್ಟೇ. ಇನ್ನೊಂದು ಈಕ್ವೇಷನ್ ಕಾರ್ತಿಕ್ ಏನಿದೆ, ನಿಮ್ಮ ವಿಡಿಯೋ ಈಗ ನೀವು ಕೆರೆ ಮಾಡಿಸಿದ್ರಿ, ಮೋಸ್ಟ್ ಆಫ್ ದ ಯಂಗಸ್ಟರ್ಸ್ ಶುಡ್ ಅಂಡರ್ಸ್ಟ್ಯಾಂಡ್, ಅವರು ರೋಬಸ್ಟಾ ಮಾಡಬೇಕು ಅಂದರೆ ರೋಬಸ್ಟಾ ಇಸ್ ನಾಟ್ ಅ ಈಸಿ ಗೇಮ್. ರೋಬಸ್ಟಾಕ್ಕೆ ನೀರು ಬೇಕು. ಅರೇಬಿಕಾ ಹೆಂಗ್ ಬೇಕಾದ್ರೂ ಮ್ಯಾನೇಜ್ ಮಾಡ್ಬೋದು, ಬಟ್ ರೋಬಸ್ಟಾ ರಿಕ್ವೈರ್ಸ್ ಅ ಹ್ಯೂಜ್ ಇನ್ವೆಸ್ಟ್ಮೆಂಟ್. ಯು ನೀಡ್ ಹ್ಯೂಜ್ ಡ್ರೈಯರ್, ಯು ನೀಡ್ ಹ್ಯೂಜ್ ವಾಟರ್ ಟ್ಯಾಂಕ್ಸ್, ಯು ನೀಡ್ ನೈಸ್ ಇರಿಗೇಷನ್ ಸಿಸ್ಟಮ್. ಹೆಂಗಿದೆ ಒಳ್ಳೆ ಬ್ರೆಜಿಲ್ ವಿಯೆಟ್ನಾಮ್ ಅಲ್ಲಿ ಇಟ್ಕೊಂಡಿರ್ತಾರಲ್ಲ ಇಷ್ಟಿಷ್ಟು ಉದ್ದ ಆಗಿದೆ ನಿಜವಾಗ್ಲೂ. ನೋಡ್ಬೋದು ಕಾಂಬಿನೇಷನ್ ಬಂದ್ಬಿಟ್ಟು ಅಡಿಕೆ ಮತ್ತು ಕಾಫಿ ಮೇಜರ್ ನೋಡ್ತಾ ಇರೋದು ನಾವು. ಇಲ್ಲೆಲ್ಲ ಇದೆಲ್ಲ ಎಷ್ಟು 3 ಇಯರ್ಸಾ 4 ಇಯರ್ಸಾ ನೋಟ್ಸ್ ನೋಡಿ, ಎಲ್ಲ ಹತ್ರ ಇದೆ. ಬರೀ ಅಡಿಕೆ ಬಗ್ಗೆ ಹೇಳ್ತೀರಲ್ಲ, ಕಾಫಿ ನರ್ಸರಿ ಇದೆಯಾ ನಿಮ್ಮ ಹತ್ರ? ಇದೆ ಇದೆ. ಸೇಮ್ ನಿಮ್ಮ ಪ್ಲಾಂಟ್ಸ್ ಸೀನ್ ಟಾರ್ ಮೇಜರ್ ಸೀನ್ ಟಾರಲ್ಲಿ ನೀವೆಲ್ಲ ಏನು ಅಂದರೆ ಕೆಲವು ಟೈಮಲ್ಲಿ ಐ ಆಮ್ ರನ್ನಿಂಗ್ ಶಾರ್ಟ್ ಆಫ್ ಜಾಗ. ಓಕೆ. ಸೊ ನಾವೇನು ಮಾಡ್ತೀವಿ ಅಂದರೆ ನಮ್ಮದೇ ಬೀಜ ಬೇರೆ ನರ್ಸರಿ ಅವ್ರಿಗೆ ಕೊಟ್ಟು ಮಾಡ್ತೀರಾ, ಗಿಡ ನಾವು ಮಾಡಿಸ್ಕೊಳ್ತಿದ್ದೀರಾ? ಹಾಂ, ಸೊ ನಡೀತಾ ಇದೆ. ಸೂಪರ್. ಕಾರ್ತಿಕ್ ವಾಲ್ಯೂಮ್ ಬೇಡ, ಪ್ರೋಸೆಸ್. ಇನ್ನೂ ಎಷ್ಟು ಗೊನೆ ಹೂವು ಎಷ್ಟು ಗೊನೆ ಹುಂಬಾಲೆ ಎಷ್ಟು ಬಂದಿದೆ ಅಂತ ಒಂದು ನೀವು ನೋಡ್ದಂಗೆ 4, 3, 5 ಹೌದು ನಿಂತ್ಬಿಡುತ್ತೆ. ಒಂದು ಕಾರ್ತಿಕ್ ನಿಮ್ದೊಂದು ಮರ, ಅಡಿಕೆ ಮರ ಬಿದ್ದೋಗಿತ್ತು ಗೊತ್ತಾ ಗಾಳಿಗೆ. ಕರೆಕ್ಟ್. ಆ ಬಿದ್ದೋಗಿದ್ದು ಅಡಿಕೆ ಮರಲ್ಲಿ ಅಡಿಕೆ ಸೆಟ್ ಆಗಿತ್ತು, ನೀವು ಇನ್ಸ್ಟೆನ್ಸ್ ರೀಕಾಲ್ ಮಾಡಿ. ಅದ್ರಲ್ಲಿ ಬಹುಶಃ ನನ್ನ ಪ್ರಕಾರ ಅದು ಪೂರ್ತಿ ಸೆಟ್ ಆಗ್ತಾ ಇದ್ರೆ 30 kg ಬಿಟ್ಕೊಡ್ತಿರಲಿಲ್ಲ. ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಡಿ. ಅಂತೂ ಗೊತ್ತಾಯ್ತು, ನೀವು ರೆಗ್ಯುಲರ್ ಆಗಿ ರೀಲ್ಸ್ ನೋಡ್ತಿದ್ದೀರಾ ಅಂತ. 100%. ನಾವು ಅಗ್ರಿಕಲ್ಚರಿಸ್ಟ್ ಆಗಿ ಒಂದು ನೀವು ಇಷ್ಟೆಲ್ಲ ಮಾಡಿದ್ಮೇಲೆ ನಾವು ನೋಡ್ಲಿಲ್ಲ ಅಂದ್ರೆ ಅದಕ್ಕೆ ಮೀನಿಂಗೇ ಇಲ್ಲ. ಥ್ಯಾಂಕ್ ಯು ಈ ಸಪೋರ್ಟ್ ಇದೆಯಲ್ಲ ಅಷ್ಟೇ. ಈಚ್ ಆ್ಯಂಡ್ ಎವ್ರಿ ವಿಡಿಯೋ ನೋ ಮ್ಯಾಟರ್ 12 ಗಂಟೆ ಆಗಲಿ 1 ಗಂಟೆ ಆಗಲಿ ನೋಡ್ಬಿಟ್ಟು ನಮ್ಮದು ಪ್ರೊಫೈಲ್ ಚೆಕ್ ಮಾಡಿಬಿಟ್ಟೆ ಮಲ್ಗೋದು. ಕಾಫಿ ಆಯಿತು, ಈಗ ಅಡಿಕೆ ಏನು ಹೇಳ್ತೀರಾ? ಅಡಿಕೆ ಭಾರಿ ಚೆನ್ನಾಗಿ ಸೆಟ್ ಆಗಿದೆ. ಮುಂದಿನ ವರ್ಷಕ್ಕೆ ಒಳ್ಳೆ ಫಸಲು ಬರ್ಬೋದು ಅಂತಿಲ್ಲ. ಸ್ವಲ್ಪ ಕಾಫಿ ಇದು ಅಡಿಕೆ ಸೈಜ್ ದಪ್ಪ ಇರೋದ್ರಿಂದ ಯಾವಾಗ ಬರ್ಬೋದು ಅಂತೀರಾ? ಈ ಸತಿ ಒಂದು ನವೆಂಬರ್ ಒಳಗೆ ಇಲ್ಲಿ ಮಲೆನಾಡಲ್ಲಿ ಅಷ್ಟು ಬೇಗ ಬರಲ್ಲ. ಈ ಸತಿ ವೆದರ್ ನೋಡಿದ್ರೆ ಹೌದು, ಅದರಿಂದ ಹೀಟಿಗೋಸ್ಕರ ಒಂದು ಸ್ವಲ್ಪ ನಮ್ಮಲ್ಲೂ ಅಷ್ಟೇ ಅರ್ಲಿ ಹೌದು ಬೀಜ ದಪ್ಪ ಕಾಣ್ತಾ ಇದೆ. ಅದು ಚೆನ್ನಾಗಿ ಒಳ್ಳೆ ಸೆಟ್ಟಿಂಗ್ ಆಗಿದೆ. ಕಾಫಿನೂ ಅಷ್ಟೇ ಬೇಗ ಬಂದ್ರೆ ನೆಕ್ಸ್ಟ್ ಹೂಗು ಒಂಥರ ಅನುಕೂಲ. ಹೌದೌದು, ಅದು ಬೇಗ ಇನ್ನು ಅರ್ಲಿ ಆಗುತ್ತೆ. ಅಡಿಕೆಯಲ್ಲಿ ಏನು ಗೊತ್ತಾ ಕಾರ್ತಿಕ್, ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇಸ್ ನೋಡಿ, ಈಗ ಹೊಸ ಹೂ ಮತ್ತೆ ಹುಡ್ತಾ ಇದೆ. ಜೂನ್ ತನಕ ಇದೊಂದು ಪ್ರೋಸೆಸ್, ಹೊಸ ಹೂಗಳು ಬರ್ತಾರೆ. ಸೊ ಗ್ರೌಂಡಲ್ಲಿ ರಿಸರ್ವಿಯರ್ಸ್ ಇಡಬೇಕು. ರಿಸರ್ವಿಯರ್ಸ್ ಇನ್ ದ ಸೆನ್ಸ್ ನೀವು ಅದಕ್ಕೆ ತಿನ್ನಕ್ಕೆ ಆಹಾರ ಇಟ್ಟಿರಬೇಕು. ಸ್ಲೋಲಿ ಅದು ತಗೊಳ್ತಾ ಇರ್ತಾರೆ. ನೀವು ಯಾವ್ದು ಆಹಾರ ಅಂದ್ರೆ ಏನು ಅಂತೀರಾ? ನೀವು ಆರ್ಗ್ಯಾನಿಕ್ ಅಂತಿದ್ದೀರಾ ಇಲ್ಲ ಅಂತಂದ್ರೆ? ಆರ್ಗ್ಯಾನಿಕ್ಕು ಆಗುತ್ತೆ, NPKs ವಿತ್ ಮೈಕ್ರೋನ್ಯೂಟ್ರಿಯೆಂಟ್. ಮೈಕ್ರೋನ್ಯೂಟ್ರಿಯೆಂಟ್ ನೀವೇ ಮಾಡ್ಬಿಟ್ಟು ನಮಗೆ ಕೇಳಿದ್ರೆ ಹೆಂಗೆ ಅಲ್ಲ. ಆದ್ರೂ ಈಗ ಏನು ಅಂತಂದ್ರೆ ನಿಮ್ ತೋಟಕ್ಕೆ ಬಂದ್ರೆ ನಿಮ್ದು ಏನು ಎಕ್ಸ್ಪೀರಿಯನ್ಸ್, ಏನೇನು ಹಾಕಿದ್ದೀರಾ? ನಮ್ದು ಚೇಂಜಸ್ ಇರುತ್ತೆ, ನಿಮ್ ಚೇಂಜಸ್ ಇದ್ಬಿಡುತ್ತೆ. ಏನ್ ಹಾಕ್ತೀರಾ NPK? ಅಡಿಕೆಗೆ ರೋಸಕಲ್ IMT ಅವ್ರದ್ದು ನಾವು ಹಾಕ್ತೀವಿ. ಸೂಪರ್. ಡಾಕ್ಟರ್ ರಾನಡೆ ಅವ್ರದ್ದು ಫ್ರಮ್ ಆಲ್ಮೋಸ್ಟ್ ಆಲ್ 30-40 ಇಯರ್ಸ್. ಒಳ್ಳೆ ರಿಸಲ್ಟ್ ನಾವು ನೋಡ್ತಾ ಇದ್ದೀವಿ. ಅಣ್ಣ ನೀವೇನು ಯೂಸ್ ಮಾಡ್ತೀರಾ ಮೈಕ್ರೋನ್ಯೂಟ್ರಿಯೆಂಟ್? ನಾವೇ ಮಾಡಿದ್ವಿ ಮೆನೂರು, ಕುರಿ ಗೊಬ್ಬರ, ದನಿ ಗೊಬ್ಬರ, ಕಾಫಿ ಸಿಪ್ಪೆ ಎಲ್ಲ ಒಂದು ವರ್ಷ ಕಾಂಪೋಸ್ಟ್ ಮಾಡಿಬಿಟ್ಟು ಚೆಂದಾಗಿ. ಹೌದು, ಎಲ್ಲ ಮೆಣಸಿನ ಬುಡಕ್ಕೂ ಅಡಿಕೆಗೆ ಹಾಕಿದ್ರೆ ಅದು ಇನ್ನೇನು ಸ್ವಲ್ಪ ದಿನಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅದು ಸ್ಲೋ ಇದು ವರ್ಷ ಇಡೀ ರಿಲೀಸ್ ಆಗ್ತಾ ಇರುತ್ತೆ. ಹಾಗಾಗಿ ಹಸಿರು ಯಾವಾಗಲೂ ಅದಕ್ಕೆ ಫುಡ್ ಇದ್ದೇ ಇರುತ್ತೆ. ನೀವೇನ್ ಮಾಡ್ತೀರಾ ಪ್ರೊಸೆಸಿಂಗ್? ಸಮೀರ್ ಅಲ್ಲ ಈಶ್ವರ್ ಏನ್ ಹೇಳ್ತೀರಾ? ಸಮೀರ್ ಅಂತಾನೆ PhD. ಸಮೀರ್ ಅವ್ರ ಹತ್ರ ಬುಕ್ ಎಲ್ಲ ಇದೆ, ಆ ಥ್ರೂ ಹೋಗ್ತಿರ್ತಾರಲ್ಲ. ಈಶ್ವರ್ ಹ್ಯಾಸ್ ಅಥಾರಿಟಿ ಟು ಸ್ಪೀಕ್ ಬಿಕಾಸ್ ಹಿ ಹ್ಯಾಸ್ ಡನ್ ಹಿಸ್ PG ಇನ್ ಸೈನ್ಸ್. ನಮಗೆ ಹೇಳ್ಬೋದು. ಹೌದು, ಸೈನ್ಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ಅಥಾರಿಟಿ ಇರಬೇಕು. ಡಾಕ್ಟರ್ ವೇಣುಗೋಪಾಲ್ ಸರ್, ಬಿಕಾಸ್ ಹಿ ಹ್ಯಾಸ್ ಅಥಾರಿಟಿ, ಸೊ ಹಿ ಹ್ಯಾಸ್ ಗಿವನ್ ಸೋ ಮಚ್ ಆಫ್ ರೆಸ್ಪೆಕ್ಟ್. ಕರೆಕ್ಟ್. ಆ ರೆಸ್ಪೆಕ್ಟ್ ನಾವು ನೋಡಿದ್ದು ಅಂದ್ರೆ ಸಿರ್ಸಿ ಸೈಡ್ ನಿಜವಾಗ್ಲು ಅವ್ರು ಅಷ್ಟೇ ಕಾಂಟ್ರಿಬ್ಯೂಷನ್ ಮಾಡ್ಬಿಟ್ಟು ಐ ಕ್ಯಾನ್ ಟಾಕ್ ಅಬೌಟ್ ಬಿಸ್ನೆಸ್. ನಾನು ಬಂದ್ಬಿಟ್ಟು ಇಲ್ಲಿ ಸೈನ್ಸ್ ಮಾಡಿದ್ರೆ ನಿನ್ಗೆ ಅಥಾರಿಟಿ ಇದೆಯಾ ಅಂತ ಎಜುಕೇಟೆಡ್ ಬಂದು ನನಗೆ ಕೇಳಿದ್ರೆ ನಿಜವಾಗ್ಲು ಇಟ್ ಬಿ ವೆರಿ ಟಫ್. ನಿಜವಾಗ್ಲು. ಸೊ ಈಶ್ವರ್ ಶುಡ್ ಗೈಡ್ ಅಸ್. ನಿಜವಾಗ್ಲು ನೆಕ್ಸ್ಟ್ ಒಂದು ಒಳ್ಳೆ ಒಂದು ಪ್ರೋಗ್ರಾಮ್ ಮಾಡೋಣ. 100%. ಅಲ್ಲ ಇವ್ರ ತೋಟದಲ್ಲೇ ಪ್ರೋಗ್ರಾಮ್ ಮಾಡೋಣ. ಎಸ್,
ಓನ್ಲಿ ಯಂಗಸ್ಟರ್ಸ್ ಯಂಗ್ಸ್ಟರ್ಸ್ ಅಷ್ಟೇ. ಒಂದು ಈಶ್ವರ ಗೈಡೆನ್ಸ್ ಅಲ್ಲಿ 100% ಮಾಡ್ಬಿಟ್ಟು ಮಾಡಬೇಕು. ಜಸ್ಟ್ ಟು ಡಿಸ್ಕಸ್ ದ ಪ್ರಾಬ್ಲಮ್ಸ್. ಹೌದು, ಪ್ರಾಬ್ಲಮ್ ಟು ಡು ಸೊಲ್ಯೂಷನ್ ಇರೋದ್ರ ಕೇಳೋಣ. ಅಂಕಲ್ ಎಕ್ಸ್ಪೀರಿಯನ್ಸ್. ಪ್ರಾಬ್ಲಮ್ ಇಲ್ಲಿ ಕೇಳ್ಕೊಂಡು ಸೊಲ್ಯೂಷನ್ ಪಕ್ಕದಲ್ಲೇ ಕೇಳೋಣ. ನಾನು ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳಿದ್ರೆ ನನ್ನನ್ನು ಯಾಕೆ BSc ಓದಿಸ್ತೆ ಅಂತಾರೆ. ಅವನಿಂದಲೂ ನಾನು ತುಂಬಾ ಕಲ್ತಿದ್ದೆ. 100 ಕೆಮಿಕಲ್ ಹ್ಯಾಂಡಲ್ ಮಾಡ್ತಿರೋದೇ ಈಶ್ವರ. ನನಗೆ ದುಡ್ಡು ಚೆನ್ನಾಗಿ ಉಳಿಸ್ತಾ ಇದ್ದಾರೆ. ಏನ್ ಇಂಟರ್ವ್ಯೂ ಬೇಕು ಯಾವ್ದು ಅವಶ್ಯಕತೆ ಇದೆ ಮಾಡಿಸ್ತಾನೆ. ಬಾಕಿದೆಲ್ಲ ನಾವೊಂಥರ ಬ್ಲೈಂಡ್ ಆಗಿ ಆಗ್ತಾ ಇದ್ದು. ನಿಜ, ಹೌದೌದು, ಕರೆಕ್ಟ್. ಯಾವ ಟೈಮಿಗೆ ಏನ್ ಕೆಲಸ ಮಾಡೋಕೆ ಯಾವ ಗೊಬ್ಬರ ಹಾಕ್ಬೇಕು ಅದು ಇವರು ಈಶ್ವರ್ ಕರೆಕ್ಟ್ ಮಾಡ್ತಾರೆ. ನಾನು ಹೇಳಿಲ್ವಾ ಮ್ಯಾನೇಜ್ಮೆಂಟ್ ಅಂಕಲ್ದು. ಹೌದು, ಆಸ್ MBA ಗ್ರಾಜುಯೇಟ್ ಸೈನ್ಸ್ ಅವ್ರದ್ದು. ದುಡ್ಡು ಉಳಿತಾ ಇದೆ ಅಂದ್ರೆ ಅಲ್ಲ ಬೆಸ್ಟ್ ಕಾಂಬಿನೇಷನ್ ಅಲ್ಲ. ಕಾಂಬಿನೇಷನ್ ಎಲ್ಲಿ ಸಿಗುತ್ತೆ ಅದು? ನನ್ನ ಪ್ರತಿ ಬ್ಲಾಗ್ ಅಲ್ಲಿ ಈಗ ಏನ್ ಹೇಳ್ತಾ ಇದೀನಿ ಅಂತಂದ್ರೆ ಅಟ್ಲೀಸ್ಟ್ ತಿಂಗಳಿಗೆ 3 ರಿಂದ 4 ತೋಟಕ್ಕೆ ಹೋಗಿ ಎಲ್ಲರೂ ವಿಸಿಟ್ ಮಾಡ್ಕೊಳ್ಳಿ ಅವ್ರವ್ರ ಅಂತ. ಇವತ್ತು ಬಂದ ಎಷ್ಟು ನಾಲೆಜ್ ಸಿಗುತ್ತೆ, ನಿಮ್ ತೋಟಕ್ಕೆ ಬಂದಾಗ ಒಂದು ನಾಲೆಜ್ ಸಿಗುತ್ತೆ. ಸಮೀರ್ ಅವ್ರ ತೋಟಕ್ಕೆ ನಾನು ಹೆಚ್ಚು ಕಮ್ಮಿ ಇದಕ್ಕೆ 4ನೇ ಸತಿನೇನೋ ಬರ್ತಿರೋದು. ಒಂದೊಂದ್ ಸತಿ ಬಂದಾಗ ಒಂದೊಂದ್ ತರ ಚೇಂಜಸ್ ಆಗ್ತಾ ಇದೆ. ಆ ಚೇಂಜಸ್ ಇರ್ಬೇಕು ಮಾತ್ರ. ಹೇಗ್ ಚೇಂಜ್ ಆಗ್ತಿದೆ ಅಂದ್ರೆ ಅವ್ರ ಮುಂಚೆ ಮರ ಎಲ್ಲ ಇತ್ತು. ಹೌದು, ಮರ ಎಲ್ಲ ತೆಗೆದು ಶೇಡ್ ಎಲ್ಲ ತೆಗೆದು ಇವಾಗ ಅಡಿಕೆ ಹಾಕೊಂಡು ಅಡಿಕೆಯಿಂದ ಹೌದು ಕಾಫಿ ಬೆಳಿ. ಸಮೀರ್ ಅವ್ರ ತೋಟಕ್ಕೆ ಇವಾಗ ಮಳೆಗಾಲಕ್ಕೆಲ್ಲ ಜನನೇ ಜಾಸ್ತಿ ಬೇಡ. ಆದ್ರೆ ಅದೇ ಕಾಫಿ ಕುಯ್ಯಕ್ಕೆ ಇದ್ರ ಮಳೆಗಾಲದ ಡಬಲ್ ಆ ತರ ಕಾಫಿ ಹಿಡಿದಿದೆ. ಮತ್ತೆ ಇನ್ನೊಂದು ಗುಡ್ ನ್ಯೂಸ್ ಏನ್ ಗೊತ್ತಾ, ಇಲ್ಲಿ ಕಾಫಿಗೆ ಸೆಲೆಕ್ಟ್ ಆಗಿದ್ದಾರೆ ಈ ವರ್ಷ. ಕಂಗ್ರಾಚುಲೇಷನ್ಸ್. ಅದು ಹೇಳ್ಬೇಕಾಗಿತ್ತು. ಸೆಲೆಕ್ಟ್ ಅಂದ್ರೆ 4 ಮೆಂಬರ್ಸ್ ಆಗಿದೆ. ಇನ್ನು ಲಾಸ್ಟ್ ಸೆಮಿಫೈನಲ್ಸ್ ಅಲ್ಲಿ ಇದ್ದಾರೆ ಅಷ್ಟೇ. ಇನ್ನು 2 ಜನ ಸೆಲೆಕ್ಷನ್ ಆಗಿ ನೆಕ್ಸ್ಟ್ US ಅಲ್ಲಿ ಹೋಗಿ ಅವಾರ್ಡ್ ತಗೊಂಡಿದ್ದಾರೆ. 19 ತಗೊಂಡಿದ್ದಾರೆ ಅಂತವ್ರು. ಆದ್ರೂ ಅವ್ರು ಬಂದ್ಬಿಟ್ಟು ತೋಟ ವಿಸಿಟ್ ಮಾಡಿದ್ರೆ. ಯಾಕೆ ಅಂತಂದ್ರೆ ಯಾವ್ಯಾವ ಗುಡ್ ಥಿಂಗ್ಸ್ ನಾವು ತಗೋಬೇಕು ಎಲ್ಲ ಏನು ಎಲ್ಲ ವಿಸಿಟ್ ಮಾಡ್ಬೇಕು. ಅಟ್ಲೀಸ್ಟ್ ನಾವು ಏನು ಹೇಳ್ತೀವಿ ಅಂದರೆ ಯಂಗ್ಸ್ಟರ್ಸ್ಗೆ ಅಟ್ಲೀಸ್ಟ್ ತಿಂಗಳಲ್ಲಿ ಒಂದು 3 ತೋಟ ವಿಸಿಟ್ ಮಾಡಿ. ಅವ್ರು ಒಂದು ಫ್ರೆಂಡ್ ಗ್ರೂಪ್ ಮಾಡ್ಕೊಳ್ಳಿ. ಎಲ್ಲರೂ ಹೋಗ್ಬಿಟ್ಟು ವಿಸಿಟ್ ಮಾಡೋದು. ಅಲ್ಲಿರೋ ಒಳ್ಳೆ ಕೆಲಸಗಳು ಬೇಕಾಗಿದ್ದು ನಾವು ಒಳ್ಳೊಳ್ಳೆ ಕೆಲಸ ನಾವು ಮಾಡಕ್ಕೆ ಅನುಕೂಲ ಆಗುತ್ತೆ. ನಾವು ಅಳವಡಿಸ್ಕೊಬಹುದು. ಅಂಕಲ್ ಹೇಳಿದ್ದು ಕೆಲವು ಫ್ಯೂ ಕೀ ಪಾಯಿಂಟ್ಸ್ ಇರುತ್ತೆ. ಅಂತ ನಾವು ತಗೋಬೇಕು. ಅವ್ರ ಅನುಭವ ಇದೆಯಲ್ಲ, ನಾವು ಕೋಟಿ ಕೊಟ್ಟರು ಆ ಅನುಭವ ಸಿಗಲ್ಲ. ಇವತ್ತು ಏನ್ ಬೇಕಾದ್ರೂ ಸಿಗ್ಬೋದು, ಬಟ್ ಎಕ್ಸ್ಪೀರಿಯನ್ಸ್ ಮ್ಯಾಟರ್. ನಿಜ 200% ನಾವು ಯೂಸ್ ಮಾಡ್ಕೋಬೇಕು. ಹೌದು, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಈ ಸತಿ ಅಣ್ಣ ಸೆಂಚುರಿ ಹೊಡಿಲೇಬೇಕು. ಇಲ್ಲಿ ಹೊಡಿಬೇಕು. ಈ ವರ್ಷ 10ರಲ್ಲಿ ಮಿಸ್ ಆಗಿದ್ದಾರೆ. ನಮ್ಮ ಅಣ್ಣ ಅಗ್ರಿಕಲ್ಚರ್ ಸಚಿನ್ ತೆಂಡೂಲ್ಕರ್ ಇದ್ದಂಗೆ. ಹೌದೌದು. ಬನ್ನಿ, ಎಂಡ್ ಆಫ್ ದ ವಿಡಿಯೋ ಬಂದಿದ್ದೀವಿ. ನಿಜವಾಗ್ಲೂ ಏನು ಅಂತಂದ್ರೆ ಸಮೀರ್, ವರ್ಷದಿಂದ ವರ್ಷಕ್ಕೆ ತೋಟ ಇಂಪ್ರೂವ್ ಆದರೆ ನಾವು ಇಂಪ್ರೂವ್ ಆಗ್ತಿದ್ದೀವಿ ಅಂತ ಅರ್ಥ. ನಿಜವಾಗ್ಲೂ ಹೇಳ್ಬೇಕಾದ್ರೆ ಅದು ಅಗ್ರಿಕಲ್ಚರ್ಲಿ. ಅದು ಈ ವರ್ಷ ನಾನು ಲಾಸ್ಟ್ ಇಯರ್ ಈ ವರ್ಷಕ್ಕೆ ನೋಡಿದ್ದು ಅಡಿಕೆದಂತೂ ಸಖತ್ ಚೆನ್ನಾಗಿ ಬಂದ. ಟೆಚ್ ಔಟ್ ಹಂಗೆ ಬರಲಿ. ರೋಬಸ್ಟನ್ನು ಭಾರಿ ಚೆನ್ನಾಗಿ ಸೆಟ್ಟಿಂಗ್ ಆಗಿದೆ. ಅಡಿಕೆ ಎಲ್ಲ ರೆಡಿ ಇದೆ. ಇದು ತೀರ್ಥಹಳ್ಳಿ ವೆರೈಟಿನ? ಇದು ಕ್ಯಾಶ್ನವರು. ಅಲ್ಲೂ ತೀರ್ಥಹಳ್ಳಿನ? ಏನು ಹೇಳ್ತೀರಾ ಈಗ? ನೋಡಿ ಇವ್ರದ್ದು ಬಂದ್ಬಿಟ್ಟು ನೋಡಿ, ಆಗ್ರೋನಮಿ ಸೊಲ್ಯೂಷನ್ ಅಂತ. ಅಗ್ರಿಕಲ್ಚರ್ ಇಸ್ ಅವರ್ ಅಗ್ರಿಕಲ್ಚರ್ ಇಸ್ ಅವರ್ ಕಲ್ಚರ್ ಅಂತ. ನಿಜವಾಗ್ಲೂ. ಮತ್ತು ಇವ್ರು ನೀವು ಅಡಿಕೆ ಸ್ಪ್ರೇ ಬೇರೆ ಮಾಡ್ತಿದ್ದೀರಾ? ಹೌದು. ಅಡಿಕೆ ಸ್ಪ್ರೇ, ಅಡಿಕೆ ಟ್ರೇಡಿಂಗ್ ಅಲ್ಲಿ ಇದೀವಲ್ಲ ಕಾರ್ತಿಕ್. ಏನಿದೆ, ಕೆಲವು ತೋಟಗಳಲ್ಲಿ ನಮ್ಮದೇ ರೆಕಮೆಂಡೇಶನ್ಸ್ ನಾವು ಕೊಟ್ಟು, ಓಕೆ, ವಿ ಡೂ CMS, ಕ್ರಾಪ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಓಕೆ. ಸೊ ನಾವೇ ಸ್ಪ್ರೇ ಹೊಡೆದು, ನಾವೇ ಮೆನ್ಯೂಸ್ ಹಾಕಿ, ನಾವೇ ಕಾಂಬಿನೇಷನ್ಸ್ ಕೊಟ್ಟು, ನಾವೇ ಮಾರ್ಕೆಟ್ ಪ್ರೈಸ್ಗೆ ಕ್ರಾಪ್ ತಗೋತೀವಿ. ಸೂಪರ್. ಸೊ ದಿಸ್ ಈಸ್ 2019ಇಂದ ನಾವು ಇದು ಸತತ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆ್ಯಂಡ್ ಪೀಪಲ್ ಆರ್ ಆಲ್ಸೋ ಹ್ಯಾಪಿ ವಿತ್ ದ ಸರ್ವಿಸ್ ವಾಟ್ ವಿ ಕೀಪ್. ಓಕೆ, ಇದು ನಡೀತಾ ಇದೆ. ಇನ್ನು ನೀವು ಎಲ್ಲ ನೋಡಿದ್ರಲ್ಲ, ಫಸ್ಟ್ ಸೀಡ್ಸ್ ಕೇಳಿದ್ರು, ಆಮೇಲೆ ಓಕ್ ಕೇಳಿದ್ರು. ಬಿಕಾಸ್ ಇರ್ರೆಸ್ಪೆಕ್ಟಿವ್ ಆಫ್ ಪ್ರೈಸ್ ಮ್ಯಾಚ್. ಕರೆಕ್ಟ್ 100%. ಸೊ ವಿ ಬೀಯಿಂಗ್ ಇನ್ ಸರ್ವಿಸ್ ಓರಿಯೆಂಟೆಡ್ ಇಂಡಸ್ಟ್ರಿ ಆ್ಯಂಡ್ ವಿ ಬೀಯಿಂಗ್ into business is all about finding solutions, correct, in terms of profit. So in a problem Karthik ide andre I'll find a solution, correct, in terms of making a profit. So slowly now service alli idaga ಏನೇನು requirements ಇದೆ ನಮ್ಮ fellow planters ಗೆ, so we are doing that requirements. Super. And we are on YouTube channel. ನೋಡಿ, ಇವ್ರದ್ದು ಯೂಟ್ಯೂಬ್ ಚಾನಲ್ ಇದೆ, ಫೇಸ್ಬುಕ್ ಇದೆ, ಇನ್ಸ್ಟಾದಲ್ಲಿದೆ. ಇನ್ಸ್ಟಾದಲ್ಲಿ ಬಂದ್ಬಿಟ್ಟು ಹಿಬೋ ಕಾಫಿ ಲ್ಯಾಂಡ್ಸ್ ಅಂತ. ಫೇಸ್ಬುಕ್ಕಲ್ಲಿ ಸೇಮ್ ಅಲ್ಲ? ಎಸ್, ಎಲ್ಲ ಹ್ಯಾಂಡಲ್ ಸೇಮ್ ಇರುತ್ತೆ. ನೀವು ಫಾಲೋ ಮಾಡ್ಬೋದು. ಇವ್ರದ್ದು ರೆಗ್ಯುಲರ್ ಆಗಿ ನಿಮಗೆ ಅಪ್ಡೇಟ್ಸ್ ಇರುತ್ತೆ. ಇವ್ರದ್ದು ನಾವು ಇದು ಸ್ಟಾರ್ಟ್ ಮಾಡಿದ್ದೆ ಕಾರ್ತಿಕ್ದು ಇನ್ಸ್ಪೈರ್ ಆಗಿ ನಾವು ಒಂದು ಮಾಡೋಣ ಅಂತ ಮಾಡ್ತಾ ಇದ್ದೀವಿ. ಈಗ ಒಂದು ಮೂರು ಕಾನ್ಸೆಪ್ಟ್ ಏನಂದರೆ ಕಾರ್ತಿಕ್, ಫಾರ್ಮ್ ಗೇಟ್ ನರ್ಸರಿ ಅಂತ ಒಂದು ಕಾನ್ಸೆಪ್ಟ್ ಮಾಡಿಕೊಂಡು ನಾವು ನಮ್ಮದೇ ಬೀಜ ತಗೊಂಡು ನಾವೇ ನರ್ಸರಿ ಮಾಡಿ. ಆಲ್ ದಿ ಬೆಸ್ಟ್ ಸಮೀರ್. ಥ್ಯಾಂಕ್ ಯು. ತುಂಬಾ ಖುಷಿ ಆಗುತ್ತೆ. ಸಪೋರ್ಟ್. ಥ್ಯಾಂಕ್ ಯು. ಆ್ಯಂಡ್ ಯು ಆಲ್ಸೋ ಮೇ ಗ್ರೋ. ಐ ಮೀನ್ ವಿ ಶುಡ್ ಸಪೋರ್ಟ್ ಯು ಆ್ಯಂಡ್ ವಿಲ್ ಸಪೋರ್ಟ್ ಯು. ಥ್ಯಾಂಕ್ ಯು ವೆರಿ ಮಚ್. ಮತ್ತು ಇಲ್ಲಿಗೆ ಬಂದಾಗ
ಯಾವಾಗಲೂ ನಮ್ಗೆ ಖುಷಿ ಆಗುತ್ತೆ, ಯಾಕೆಂತಂದರೆ ಒಂದು ಏನೋ ಕಲಿಯೋದು ಸಿಗುತ್ತೆ. ನೋಡಿ ಸಮೀರ್ ಡ್ಯಾಡು ಚೆನ್ನಾಗಿದ್ರಲ್ಲ ಅಂಕಲ್. ಸೊ ತೋಟ ಎಲ್ಲ ತಿಳ್ಕೊಂಬಂದ್ರಿ, ಭಾರಿ ಚೆನ್ನಾಗಿದೆ, ಸೂಪರ್. ಮತ್ತೆ ಕೃಷ್ಣಣ್ಣ ಏನಾರು ಹೇಳ್ಬೇಕಾ? ಎಲ್ಲ ಹೇಳಾಯ್ತು ಬ್ಲಾಗಲ್ಲಿ. ಸ್ವಲ್ಪ ಅಡ್ವೈಸ್, ನಾವು ಏನು ತೋಟಕ್ಕೆ ಏನು ಮಾಡಬೇಕು, ನಮ್ಮಂಥ ಯಂಗ್ಸ್ಟರ್ಸ್ಗೆ ಹೆಂಗೆ ಏನು ಎಲ್ಲ ಸಮೀರ್ ತೋಟ ಬಂದಮೇಲೆ ನಾವು ಸಮೀರ್ನಂಗೆ ಕೆಲವೆಲ್ಲ ಬ್ಲಾಕ್ ಮಾಡಿ ಸೂಪರ್. ಅವರು ಎಕ್ಸ್ಪೀರಿಯನ್ಸ್ ಮುಂದೆ ಅವ್ರವ್ರದ್ದು ಒಂದೊಂದು ಐಡಿಯಾ ಇರುತ್ತೆ, ನಿಜವಾಗ್ಲೂ ಅದ್ರಲ್ಲಿ ಒಳ್ಳೆವೆಲ್ಲ ಮೈಂಡಲ್ಲಿ ಕೊರಿತಾ ಇದೆ. ಎಕ್ಸಾಕ್ಟ್ ಯಾವ್ಯಾವ ಅಳವಡಿಸ್ಕೊಬೇಕು, ಹೌದು, ಯಾವ್ಯಾವ ನಮ್ಮ ತೋಟಕ್ಕೆ ನಿಜವಾಗ್ಲೂ ಅನುಕೂಲ ಆಗತ್ತೆ ಅಂತ ನಿಜವಾಗ್ಲೂ. ಹಿಂಗೆ ಒಂದು 4 ಕಡೆ ತೋಟ ಸುತ್ತಾಗೆಲ್ಲ ಸಮೀರಲ್ಲಿ ಕಳೆದ 4 ಸತಿ ಬಂದಂಗ್ಲೂ ಈ ಸತಿ ಬಂದಾಗ ತುಂಬಾ ಚೇಂಜಸ್. ನಿಜವಾಗ್ಲೂ ಹೌದು. ಅವ್ರ ಮರ ಎಲ್ಲ ತೆಗೆದು ಬಿಟ್ಟಿದ್ದಾರೆ ಇವಾಗ, ಹೌದು. ಬರೀ ಅಡಿಕೆ ತೋಟ ಇಟ್ಕೊಂಡಾರೆ. ಅಡಿಕೆ ತೋಟ, ಕಾಫಿ ತೋಟಕ್ಕೆ ಹೋಗಿದ್ದಾರೆ ಅವರು. ಅಣ್ಣ ಮತ್ತೆ ಯಂಗ್ಸ್ಟರ್ಸ್ಗೆ ಏನಾದ್ರು ಹೇಳ್ತೀರಾ? ಸ್ಟಾರ್ಸ್ಗಳಿಗೆ ಪ್ಲಾಂಟೇಶನ್ ಬಗ್ಗೆ ತಿಳ್ಕೊಂಬೋದು ತುಂಬ ಇದೆ. ಹೌದು. ಹಾಗಾಗಿ ನಾವು ಮಾಡಿದ್ದೇ ಹೋಗಿದ್ರೆ ಕಿಂತಲೂ ಹೊರಗಡೆ ಎಲ್ಲ ಒಂದು 10 ಕಡೆ ತೋಟಗಳನ್ನೆಲ್ಲ ಸುತ್ತಾಡಿದಾಗ ಹೊಸ ಹೊಸ ಐಡಿಯಾಗಳು ಸಿಗ್ತವೆ. ಹೌದು. ಅದರಲ್ಲಿ ನಾವು ಕೆಲವೆಲ್ಲ ಖರ್ಚು ಕಮ್ಮಿ ಮಾಡೋಂಥ ಐಡಿಯಾಗಳು ಸಿಗ್ತವೆ. ನಿಜವಾಗ್ಲೂ ಕೆಲವೆಲ್ಲ ನಾವು ಹೊಸ ಹೊಸ ಮೆಥಡಲ್ಲಿ ನಾವು ಹೌದು ಕೆಲಸ ಮಾಡೋದೆಲ್ಲ ತಿಳ್ಕೊಳ್ತೀವಿ. ಆದರೆ ಕೆಲವು ಅನ್ನೆಸೆಸರಿ ಖರ್ಚಾಗೋದನ್ನ ಹೆಂಗೆ ಅವಾಯ್ಡ್ ಮಾಡ್ಬೋದು ಅಂತ ತಿಳ್ಕೊಬೋದಾಗ್ತದೆ. ಸೂಪರ್. ಹಾಗಾಗಿ ನಾನು ಹೇಳೋದು ಯಂಗ್ಸ್ಟರ್ಸ್ಗಳಿಗೆ ಏನಂದರೆ ಆದಷ್ಟು ವರ್ಷದಲ್ಲಿ ಒಂದು 10-15 ಕಡೆನಾರು ಒಳ್ಳೊಳ್ಳೆ ಎಸ್ಟೇಟ್ಗಳನ್ನ ವಿಸಿಟ್ ಮಾಡಿ. ನಿಜವಾಗ ಅದರಲ್ಲಿ ಬರುವಂಥ ಒಳ್ಳೊಳ್ಳೆ ವಿಷಯಗಳನ್ನೆಲ್ಲ ತಿಳ್ಕೊಳ್ಳಿ, ಅದರಲ್ಲಿ ಒಳ್ಳೊಳ್ಳೆವನ್ನ ಹೆರ್ಕೊಂಬಂದು ನಿಮಗೆ ಅಳವಡಿಸ್ಕೊಳ್ಳಿ ಅಂತ ನಿಜವಾಗ್ಲೂ ಹೇಳಕ್ಕೆ ಇಷ್ಟ. ಥ್ಯಾಂಕ್ ಯು ವೆರಿ ಮಚ್. ಈಶ್ವರ್, ಯುವರ್ ಥಾಟ್ಸ್? ಅಪ್ಪ ಹೇಳಾದ್ಮೇಲೆ ಇನ್ನೇನಿಲ್ಲ. ಎಕ್ಸ್ಚೇಂಜ್ ಆಫ್ ವ್ಯೂಸ್ ಇಲ್ಲಿ ಹೌದೌದು, ವಿ ಕ್ಯಾನ್ ಗೆಟ್ ಬೆಟರ್ ನಾಲೆಜ್. ನಿಜ, ಬೆಟರ್ ನಾಲೆಜ್, ಕರೆಕ್ಟ್. ಎಕ್ಸ್ಚೇಂಜ್ ಆಫ್ ವ್ಯೂಸ್ ಇರಬೇಕು. ಹೌದೌದು, ನಿಜ, ನಾನೇ ಕರೆಕ್ಟ್. ಶೇರಿಂಗ್ ಆಫ್ ನಾಲೆಜ್ ಎಲ್ಲರದು. ನಯಸ್, ವಾಟ್ ಯುವರ್ ಥಾಟ್ಸ್? ದಿಸ್ ಇಸ್ ಮೈ ಫಸ್ಟ್ ವಿಸಿಟ್ ಟು ದಿಸ್ ಎಸ್ಟೇಟ್. ಬಟ್ ನಾವು ಕಲಿಯೋದು ತುಂಬ ಇದೆ ಇದರಲ್ಲಿ. ನಿಜವಾಗ್ಲೂ ಲೇಬರ್ ಯಾವ ಥರ ಉಳಿಸ್ಬೇಕು, ಹೌದು, ಹೇಗೆ ಯೂಸರ್ ಫ್ರೆಂಡ್ಲಿ ಎಸ್ಟೇಟ್ ಫ್ರೆಂಡ್ಲಿ ಇದೆ. ಸೂಪರ್, ನಿಜವಾಗ್ಲೂ ಹಿಂಗೆ. ಆಲ್ ದಿ ಬೆಸ್ಟ್. ಆಲ್ ದಿ ಬೆಸ್ಟ್ ಸಮೀರ್. ಇಲ್ಲಿಗೆ ದಿಸ್ ಇಸ್ ಮೈ ಎಷ್ಟು ಬ್ಲಾಗ್ ನಂಗೆ ಬರ್ತದೆ, 4-5 ಬ್ಲಾಗ್ ಇರಬೇಕು ಇಲ್ಲಿಗೆ. Thank you to Krishna uncle to come here and give his blessings to us, you, me, Kishore and all. So we need all youngsters jate, we need experiencing. Yeah. And we should take the blessings and go. That is very important. ಅಲ್ಲೇ ನಮಗೆ ಸಕ್ಸಸ್ ನೋಡೋಕೆ ಸಾಧ್ಯ. ಅದೇ ಗುಡ್ ನೋಟಿಗೆ ವ್ಲಾಗ್ ಏನು ಮಾಡ್ತೇನೆ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್. ನೆಕ್ಸ್ಟ್ ವ್ಲಾಗ್ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್. Know that they ride or die. I keep boys by my side. Know that they ride or die.